ಒಂದು ಕಳ್ಳರ ಗ್ಯಾಂಗು ಸೂಪರ್ ಆಗಿನೇ ರೆಡಿಯಾಗಿ ಅಮೆರಿಕದಲ್ಲಿರುವ ಒಂದು ಹೈ ಸೆಕ್ಯೂರಿಟಿ ಬ್ಯಾಂಕ್ ಅನ್ನ ಲೂಟಿ ಮಾಡೋದಿಕ್ಕಾಗಿ ಹೋಗುತ್ತೆ. ಅಂಡ್ ಅದೇ ರೀತಿಯಾಗಿನೇ 800 ಕೋಟಿಗಿಂತನೂ ಹೆಚ್ಚು ಹಣವನ್ನ ಕದಿತಾರೆ. ನಂತರ ಪೊಲೀಸ್ಗಳು ಇವ್ರನ್ನ ತಡೆಯೋದಿಕ್ಕಾಗಿ ಬರ್ಬೇಕಾದ್ರೆ ಈ ಕಳ್ಳರು ಪೊಲೀಸ್ನವರಿಗೆ ಚೊಳೆ ಹಣ್ಣನ್ನ ತಿನ್ಸಿ ಎಸ್ಕೇಪ್ ಆಗ್ತಾರೆ. ನಂತರ ಈ ಪೊಲೀಸ್ಗಳು ಕಳ್ಳರನ್ನ ಹಿಡಿಯೋದಿಕ್ಕೆ ಮಾಡುವ ಸರ್ಕಸ್ ಅಂತೂ ನೆಕ್ಸ್ಟ್ ಲೆವೆಲ್ ನಲ್ಲಿದೆ. ಬಟ್ ಆದ್ರೆ ಕೊನೆಯಲ್ಲಿ ನಾವು ಯೋಚನೆ ಕೂಡ ಮಾಡೋದಿಕ್ಕಾಗಲ್ಲ ಅಂತ ದೊಡ್ಡ ಟ್ವಿಸ್ಟ್ ಅನ್ನೇ ಕೊಡ್ತಾರೆ. ಹಾಗಿದ್ರೆ ಅಂತ ಟ್ವಿಸ್ಟ್ ಗಳು ಈ ಮೂವಿಯಲ್ಲಿ ಏನಿದೆ, ಹಾಗೆ ಈ ಪೊಲೀಸ್ ಅವರ ಕೈಯಲ್ಲಿ ಕಳ್ಳರನ್ನ ಹಿಡಿಯೋದಿಕ್ಕೆ ಆಗತ್ತಾ ಇಲ್ವಾ ಅನ್ನುವ ಒಂದು ಮಾಸ್ ಆಗಿರುವ ಮೂವಿಯನ್ನೇ ನೋಡೋಣ. ಅಂದಾಗೆ ಮೂವಿಯ ಹೆಸರು ಬಂದು ವೆಲ್ಕಮ್ ಟು ದ ಪಂಚ್ ಅಂತ. ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡ ಮಾಡದೆ ಇವತ್ತಿನ ಮೂವಿ ಒಳಗಡೆಗೆ ಎಂಟ್ರಿಯನ್ನ ಕೊಡೋಣ. ನಮ್ಮ ಕತೆ ಶುರುವಾಗೋದೇ ಅಮೆರಿಕಾದ ಒಂದು ಹೈ ಸೆಕ್ಯೂರಿಟಿ ಬ್ಯಾಂಕ್ ನಿಂದ. ಅಂಡ್ ಈ ಬ್ಯಾಂಕ್ ನಲ್ಲಿ ಕೆಲಸವನ್ನ ಮಾಡುವ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೈಕಾಲುಗಳನ್ನ ಕಟ್ಟಿ ಕೆಳಗಡೆ ಬಿದ್ದಿರೋದನ್ನ ತೋರಿಸ್ತಾರೆ. ಇವನನ್ನ ಯಾರು ಕಟ್ಟಾಕಿದ್ದಾರೆ ಅಂತ ನೋಡ್ಬೇಕಾದ್ರೆ ಒಂದು ಕಳ್ಳರ ಗ್ಯಾಂಗು ಮಾಸ್ಕ್ ಅನ್ನೆಲ್ಲ ಹಾಕೊಂಡು ಸೂಪರ್ ಆಗಿನೇ ಬಂದು 800 ಕೋಟಿಗಿಂತನೂ ಹೆಚ್ಚು ಹಣಗಳನ್ನ ಬ್ಯಾಗಿನ ಒಳಗಡೆಗಾಗಿ ತುಂಬಿಸ್ಕೊಂಡಿದ್ದಾರೆ. ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ಹೀರೋವಾಗಿರುವ ಮ್ಯಾಕ್ಸ್ ಅನ್ನ ತೋರಿಸ್ತಾರೆ. ಅಂಡ್ ಇವಾಗ ಇವನ ಸೀನಿಯರ್ ಆಫೀಸರ್ ಆಗಿರುವ ನಾಥನ್ಗೆ ಕಾಲ್ ಅನ್ನ ಮಾಡಿ ಆ ಜಾಕಪ್ ಅನ್ನುವ ದೊಡ್ಡ ಕಳ್ಳ ಮತ್ತೆ ಅವನ ಕಳ್ಳತನವನ್ನ ಶುರು ಮಾಡ್ಕೊಂಡಿದ್ದಾನೆ. ಇವಾಗ್ಲೂ ಕೂಡ ಅಮೆರಿಕಾದಲ್ಲಿ ಹೈ ಸೆಕ್ಯೂರಿಟಿ ಇರುವ ಬ್ಯಾಂಕ್ ಅನ್ನ ಲೂಟಿ ಮಾಡಿದ್ದಾರೆ. ಸೊ ಅವ್ರನ್ನ ಹಿಡಿಯೋದಿಕ್ಕಾಗಿನೇ ಹೋಗ್ತಾ ಇದ್ದೀನಿ ಅಂತ ಎಲ್ಲಾ ವಿಷಯಗಳನ್ನ ಹೇಳಿ ಈ ಜಾಕಪ್ ನ ಕಳ್ಳರ ಗ್ಯಾಂಗ್ ಅನ್ನ ಫಾಲೋ ಮಾಡೋದಿಕ್ಕಾಗಿನೇ ಬರ್ತಾನೆ. ಈ ಕಡೆ ಜಾಕಪ್ ನ ಗ್ಯಾಂಗ್ ನಲ್ಲಿ ಟೋಟಲ್ ಆಗಿ 4 ಜನ ಕಳ್ಳರಿದ್ದಾರೆ. ಸೊ ಇವಾಗ ಬ್ಯಾಂಕ್ ನಲ್ಲಿ ಲೂಟಿ ಮಾಡಿರುವ ಕೋಟಿ ಹಣವನ್ನ ಬ್ಯಾಗಿನ ಒಳಗಡೆ ತುಂಬಿಕೊಂಡು ಅವರ ಸೂಪರ್ ಬೈಕ್ ಅನ್ನುವೇ ಸ್ಟಾರ್ಟ್ ಮಾಡಿ ಆ ಜಾಗದಿಂದಾನೇ ಹೊರಡ್ತಾರೆ. ಅಂಡ್ ಇವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರುವ ನಮ್ಮ ಮ್ಯಾಕ್ಸ್ ಕೂಡ ಸೂಪರ್ ಆಗಿನೇ ಕಂಡು ಹಿಡಿದು ಇವ್ರನ್ನ ಹಿಡಿಯೋದಿಕ್ಕಾಗಿ ಚೇಸ್ ಅನ್ನ ಮಾಡ್ಕೊಂಡೇ ಬರ್ತಾನೆ. ಬಟ್ ಆದ್ರೆ ಹೇಳಿ ಕೇಳಿ ಇವ್ರು ಕಳ್ಳರಲ್ವಾ, ಸೊ ಸೂಪರ್ ಆಗಿನೇ ತಲೆ ಓಡಿಸಿ ಒಂದು ಚಿಕ್ಕ ಏರಿಯಾ ಒಳಗಡೆಗಾಗಿನೇ ನುಗ್ಬಿಡ್ತಾರೆ. ಆದ್ರಿಂದ ನಮ್ಮ ಮ್ಯಾಕ್ಸ್ ಕೂಡ ಯೂ ಟರ್ನ್ ಅನ್ನ ತಗೊಂಡು ಬಂದು ನೋಡ್ಬೇಕಾದ್ರೆ ಇವರ ಬೈಕ್ ಗಳಿಂದ ಯಾವುದೇ ಸೌಂಡ್ ಬರ್ತಾನೆ ಇಲ್ಲ. ಯಾಕಂದ್ರೆ ಈ ಕಳ್ಳರ ಗ್ಯಾಂಗಿನವರು ಬೈಕ್ ಅನ್ನ ಆಫ್ ಮಾಡಿ ಸೈಲೆಂಟ್ ಆಗಿನೇ ಬಚ್ಚಿಟ್ಕೊಂಡು ನಿಂತಿದ್ದಾರೆ. ನಮ್ಮ ಮ್ಯಾಕ್ಸ್ ಅಂತೂ ಆ ಬೈಕ್ಗಳ ಸೌಂಡ್ ಅನ್ನ ಕೇಳಿಸ್ಕೊಳ್ಳೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಿದ್ದಾನೆ. ಯಾಕಂದ್ರೆ ಆ ಸೌಂಡ್ ಅನ್ನ ಕೇಳಿ ಅವರನ್ನ ಫಾಲೋವನ್ನ ಮಾಡೋದಿಕ್ಕಾಗಿ. ಬಟ್ ಆದ್ರೆ ಈ ಕಳ್ಳರು ಸೈಕಲ್ ಗಳನ್ನ ತೊಳ್ಕೊಂಡು ಹೋಗೋ ಹಾಗೇನೆ ಈ ಬೈಕ್ ಗಳನ್ನ ಸ್ಟಾರ್ಟ್ ಮಾಡ್ದಿರಾ ಸೈಲೆಂಟ್ ಆಗಿನೇ ತೊಳ್ಕೊಂಡು ಬಂದು ಒಂದು ದೊಡ್ಡದಾದ ರೋಡ್ ಸಿಕ್ತಿದಾಗೇನೆ ಸ್ಟಾರ್ಟ್ ಮಾಡ್ಕೊಂಡು ಪರಾರಿ ಆಗ್ತಾರೆ. ಅಷ್ಟೇ ಈ ಸೌಂಡ್ ಅನ್ನ ಕೇಳಿ ನಮ್ಮ ಮ್ಯಾಕ್ಸ್ ಕೂಡ ಅವರನ್ನ ಫಾಲೋ ಮಾಡ್ಕೊಂಡೇ ಬರ್ತಾನೆ. ಅಂಡ್ ಅದೇ ರೀತಿ ಆ ಕಳ್ಳರ ಗ್ಯಾಂಗ್ ಕೂಡ ಒಂದು ದೊಡ್ಡದಾದ ಅಪಾರ್ಟ್ಮೆಂಟ್ ನ ಒಳಗಡೆಗಾಗಿನೇ ನುಗ್ತಾರೆ. ನಮ್ಮ ಮ್ಯಾಕ್ಸ್ ಕೂಡ ಅಷ್ಟೊಂದು ಈಸಿಯಾಗಿ ಬಿಟ್ಬಿಡ್ತಾನ, ಅವನು ಕೂಡ ಫಾಲೋ ಮಾಡ್ಕೊಂಡು ಅದೇ ಅಪಾರ್ಟ್ಮೆಂಟ್ ನ ಒಳಗಡೆಗಾಗಿನೇ ಬರ್ತಾನೆ. ಆದ್ರಿಂದ ಒಂದು ದೊಡ್ಡದಾಗಿರುವ ರಾಡ್ ಅನ್ನ ಎತ್ಕೊಂಡು 3 ಜನ ಕಳ್ಳರು ಅಲ್ಲಿಂದ ಹೊರಗಡೆ ಹೋಗೋದಿಕ್ಕಾಗಿ ಬಿಡ್ತಾನೆ. ಬಟ್ ಆದ್ರೆ 4ನೇಯವನು ಬರ್ಲಿ ಅನ್ನೋದಾಗಿನೇ ಕಾಯ್ಕೊಂಡು ಸೈಲೆಂಟ್ ಆಗಿ ನಿಂತ್ಕೋತಾನೆ. ಅಂಡ್ ಅದೇ ರೀತಿ 4ನೇ ಕಳ್ಳ ಕೂಡ ಅಲ್ಲಿಗೆ ಬರ್ಬೇಕಾದ್ರೆ ಸರಿಯಾಗಿನೇ ಆ ರಾಡ್ ನಿಂದ ಹೊಡೆದು 4ನೇಯವನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ. ಅಂಡ್ ಇವಾಗ ಆ ಕಳ್ಳ ಮತ್ತೆ ಇವನ ನಡುವೆ ಮಾಸ್ ಆಗಿರುವ ಫೈಟ್ ಕೂಡ ಶುರುವಾಗುತ್ತೆ. ಆದ್ರೆ ಆ ಕಳ್ಳ ಒಂದು ಗನ್ನನ್ನ ತೆಗೆದು ನಮ್ಮ ಮ್ಯಾಕ್ಸ್ ಅವನ ಕಾಲಿಗೆನೆ ಶೂಟ್ ಮಾಡ್ತಾನೆ. ಅಂಡ್ ಇವಾಗ ಕಳ್ಳನ ಮುಖವನ್ನುವೆ ಕೂಡ ತೋರಿಸ್ತಾರೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಕಳ್ಳರ ಗ್ಯಾಂಗಿಗೆ ಲೀಡರ್ ಆಗಿರುವ ಜಾಕಪ್ ಇವನೇನೆ. ನಂತರ ಈ ಜಾಕಪ್ ಬೈಕ್ ಅನ್ನುವೆ ಹತ್ತಿ ಕೋಟಿ ಹಣವನ್ನ ಲೂಟಿ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಸರಿಸುಮಾರು 3 ವರ್ಷಗಳ ನಂತರವಾಗಿ ತೋರಿಸ್ತಾರೆ. ಅಂಡ್ ಇವಾಗ ಬೇರೆ ದೇಶದಲ್ಲಿ ಜಾಕಪ್ ಪುಷ್ ಅಪ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇನ್ನೊಂದ್ ಕಡೆಯಲ್ಲಿ ಅಮೆರಿಕಾದ ಒಂದು ಏರ್ಪೋರ್ಟ್ ನ ಒಳಗಡೆ ಒಂದು ಹುಡುಗ ತುಂಬಾನೇ ಭಯವನ್ನ ಪಟ್ಕೊಂಡಿರೋದನ್ನ ತೋರಿಸ್ತಾರೆ. ಅಂಡ್ ಅವನ ಕೈಯಲ್ಲಿರುವ ಒಂದು ನ್ಯೂಸ್ ಪೇಪರ್ ನಲ್ಲಿ ಊಟಿಸ್ ಅನ್ನುವ ಒಂದು ಯಂಗಾದ ಹುಡುಗನನ್ನ ಶೂಟ್ ಔಟ್ ನಲ್ಲಿ ಸಾಯಿಸ್ಬಿಟ್ಟಿದ್ದಾರೆ ಅನ್ನುವ ನ್ಯೂಸ್ ಇದೆ. ಸೊ ಅದನ್ನ ಓದಿ ನೋಡ್ಬೇಕಾದ್ರೆ ಇನ್ನವೇ ಭಯವನ್ನ ಪಟ್ಕೋತಾನೆ. ನಂತರ ಇವನು ಹಾಕೊಂಡಿರುವ ಜಾಕೆಟ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಇವನ ಹೊಟ್ಟೆಗೂ ಕೂಡ ಒಂದು ಬುಲೆಟ್ ತಗ್ಲಿದೆ. ಅಂಡ್ ಅದ್ರಿಂದ ರಕ್ತವೆಲ್ಲ ಚೋಟ್ಕೊಂಡು ಇವನಿಗುವೆ ಕೂಡ ತುಂಬಾನೇ ನೋವಾಗ್ತಿದೆ. ಅಂಡ್ ಇದೇ ಟೈಮಿಗೆ ಬೇರೆ ಈ ಫ್ಲೈಟ್ ಟೇಕ್ ಆಫ್ ಆಗೋದ್ರಲ್ಲಿ ಇರುತ್ತೆ. ಬಟ್ ಆದ್ರೆ ನೋವನ್ನ ತಡೆಯೋದಿಕ್ಕಾಗದೆ ಹೊರಗಡೆಗೆ ಓಡಿ ಬಂದು ಡೋರ್ ಅನ್ನವೇ ಓಪನ್ ಮಾಡಿ ಕೆಳಗಡೆಗಾಗಿನೇ ಬಿದ್ದೋಗ್ತಾನೆ. ನಂತರ ಹೊರಗಡೆಗಾಗಿನೇ ಬಂದು ಅವನ ತಂದೆಗೆ ಫೋನ್ ಅನ್ನ ಮಾಡ್ತಾನೆ. ಅಂಡ್ ಅವನ ತಂದೆ ಬೇರೆ ಯಾರಿವೆ ಅಲ್ಲ, ಕಳ್ಳರ ಗ್ಯಾಂಗಿನ ಲೀಡರ್ ಆಗಿರುವ ಜಾಕಪೆ. ಅಂಡ್ ಅವನಿಗೆನೆ ಕಾಲ್ ಅನ್ನ ಮಾಡಿ ದಯವಿಟ್ಟು ಕ್ಷಮಿಸ್ಬಿಡಿಯಪ್ಪ, ನಾನೊಂದು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅಂಡ್ ಇವಾಗ ನಾನು ಸಾಯುವ ಸಿಚುವೇಶನ್ ಗೆನೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿ ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗಾಗಿನೇ ಬೀಳ್ತಾನೆ. ಅಂಡ್ ಇದನ್ನ ನೋಡುವ ಸೆಕ್ಯೂರಿಟಿ ಗಾರ್ಡ್ ಗಳಿವೆ ಕೂಡ ಅವನ ಹತ್ರಕ್ಕಾಗಿನೇ ಬಂದು ಹಾಸ್ಪಿಟಲ್ ಗೆನೆ ಶಿಫ್ಟ್ ಅನ್ನ ಮಾಡ್ತಾರೆ.
ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಹೀರೋವಾಗಿರುವ ಮ್ಯಾಕ್ಸ್ ಅನ್ನ ತೋರಿಸ್ತಾರೆ. 3 ವರ್ಷಗಳ ಹಿಂದೆ ಇವನ ಕಾಲಿಗೆ ಬುಲೆಟ್ ನಿಂದ ಶೂಟ್ ಮಾಡಲಾಗಿತ್ತು ಅಲ್ವಾ, ಆದ್ರಿಂದ ಇವನ ಫಿಸಿಕಲ್ ಬಾಡಿ ಅಷ್ಟೇ ಅಲ್ಲ ಇವನ ಮೆಂಟಲ್ ಹೆಲ್ತ್ ಕೂಡ ತುಂಬಾನೇ ಹಾಳಾಗ್ಬಿಟ್ಟಿದೆ. ಯಾಕಂದ್ರೆ ಬುಲೆಟ್ ಬಿದ್ದಿರುವ ಜಾಗದಲ್ಲಿ ಇವಾಗ್ಲೂ ಕೂಡ ಲಿಕ್ವಿಡ್ ಎಲ್ಲ ಫಾರ್ಮ್ ಆಗುತ್ತೆ ಅಂಡ್ ಅದನ್ನ ಪ್ರತಿದಿನ ಇಂಜೆಕ್ಷನ್ ಅನ್ನ ಬಳಸಿ ಹೊರಗಡೆಗಾಗಿ ತೆಗಿಬೇಕು. ಇಲ್ಲ ಅಂದ್ರೆ ಇವನು ನಾರ್ಮಲ್ ಆಗಿ ಓಡಾಡೋದಿಕ್ಕೆ ಆಗೋದೇ ಇಲ್ಲ ಅಂತ ಸಿಚುವೇಶನ್ ಗೆನೆ ಬಂದ್ಬಿಟ್ಟಿದ್ದಾನೆ ನಮ್ಮ ಮ್ಯಾಕ್ಸ್. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಮ್ಯಾಕ್ಸ್ ನ ಜೊತೆ ವರ್ಕ್ ಅನ್ನ ಮಾಡುವ ಶರ್ಲಿ ಕೂಡ ಬರ್ತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಮ್ಯಾಕ್ಸ್, ಶರ್ಲಿ ಮತ್ತೆ ಪೊಲೀಸ್ನವರು ಎಲ್ಲರೂ ಸೇರ್ಕೊಂಡು ನಿನ್ನೆ ಒಂದು ಶೂಟ್ ಔಟ್ ಅನ್ನ ನಡೆಸಿದ್ದಾರೆ. ಅಲ್ಲದೆ ಇವಾಗ ವಾರ್ನೆ ಅನ್ನುವ ಮತ್ತೊಬ್ಬ ವ್ಯಕ್ತಿಯನ್ನ ಕಸ್ಟಡಿಗಾಗಿನೇ ತಗೊಂಡಿದ್ದಾರೆ. ಯಾಕಂದ್ರೆ ನಿನ್ನೆ ನಡೆದಿರುವ ಶೂಟ್ ಔಟ್ ನಲ್ಲಿ ಈ ವ್ಯಕ್ತಿ ಇದ್ದ ಅನ್ನೋದಾಗಿ ಡೌಟ್ ಗಳು ಬಂದಿದೆ. ಸೊ ಅದೇ ಕಾರಣಕ್ಕೆ ಎನ್ಕ್ವೈರಿ ಮಾಡೋದಕ್ಕೆ ಈ ವಾರ್ನಿಯನ್ನ ಇಟ್ಕೊಂಡಿದ್ದಾರೆ. ಸೊ ಅದೇ ರೀತಿ ನಮ್ಮ ಮ್ಯಾಕ್ಸ್ ಮತ್ತೆ ಶರ್ಲಿ ಇಬ್ಬರೇ ಅವನ ಹತ್ರಕ್ಕಾಗಿನೇ ಬಂದು, ನಿನ್ನೆ ನಾವು ಕಂಟೈನರ್ ಗಳ ಫ್ಯಾಕ್ಟರಿಯಲ್ಲಿ ಒಂದು ಶೂಟ್ ಔಟ್ ಅನ್ನ ನಡೆಸಿದೀವಿ, ಅಲ್ಲಿನ ಸೆಕ್ಯೂರಿಟಿ ಹೇಳೋ ಪ್ರಕಾರ ಅದ್ರಲ್ಲಿ ನೀನು ಕೂಡ ಇನ್ವಾಲ್ವ್ ಆಗಿದ್ಯಂತೆ. ಸೊ ನೀನು ಯಾರು ಅನ್ನೋದಾಗಿ ನಿಜವನ್ನ ಹೇಳು ಅಂತ ಕೇಳ್ಬೇಕಾದ್ರೆ, ಸರ್ ನೀವು ಕನ್ಫ್ಯೂಷನ್ ಆಗಿ ಬೇರೆ ಯಾರನ್ನೋ ಹಿಡಿಯೋಕ್ ಹೋಗಿ ನನ್ನನ್ನ ಹಿಡ್ಕೊಬಿಟ್ಟಿದ್ದೀರಾ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಮಿಲಿಟರಿಯಲ್ಲಿ ವರ್ಕ್ ಅನ್ನ ಮಾಡ್ತಿದ್ದ ಎಕ್ಸ್ ಮಿಲಿಟರಿ ಮ್ಯಾನ್ ನಾನು. ಸೊ ದಯವಿಟ್ಟು ನನ್ನನ್ನ ಬಿಡ್ಬಿಡಿ ಅನ್ನೋದಾಗಿ ಕೇಳ್ತಾನೆ. ಆಕ್ಚುಲ್ ಆಗಿ ನೆನ್ನೆ ನಡೆದಿರುವ ಶೂಟ್ ಔಟ್ ಯಾವ್ದು ಗೊತ್ತಾ? ಅದೇ ಫ್ಲೈಟ್ ನ ಒಳಗಡೆ ಜಾಕಬ್ ನ ಮಗ ಕುಳಿತುಕೊಂಡು ಒಂದು ನ್ಯೂಸ್ ಪೇಪರ್ ಅನ್ನ ನೋಡ್ತಿದ್ದ ಅಲ್ವಾ, ಅದ್ರಲ್ಲಿ ಒಂದು ಹುಡುಗನಿಗುವೆ ಶೂಟ್ ಅನ್ನ ಮಾಡಿ ಕಥೆಯನ್ನ ಮುಗಿಸಿದ್ದಾರೆ. ಹಾಗೆ ಆ ಜಾಕಬ್ ನ ಮಗನಿಗುವೆ ಕೂಡ ಶೂಟ್ ಅನ್ನ ಮಾಡಿದ್ರು ಅಲ್ವಾ. ಆ ಶೂಟ್ ಔಟ್ ಅನ್ನ ಮಾಡಿರೋದು ಬೇರೆ ಯಾರಿವೆಲ್ಲ ನಮ್ಮ ಪೊಲೀಸ್ ಗಳ ಟೀಮೇನೆ. ಅಂಡ್ ಇವಾಗ ವಾರ್ನೆ ಅನ್ನುವ ಈ ವ್ಯಕ್ತಿ ಕೂಡ, ಸರ್ ನೆನ್ನೆ ರಾತ್ರಿ ನನ್ನ ಅಜ್ಜಿಯ ಜೊತೆ ಕುಳಿತುಕೊಂಡು ಟಿವಿಯನ್ನ ನೋಡ್ತಿದ್ದೆ, ನನ್ನನ್ನ ಬಿಟ್ಬಿಡಿ ಅಂತ ಕೇಳ್ಕೊತಾನೆ. ಅಂಡ್ ಇದೇ ಟೈಮಿಗೆ ಇವರ ಸೀನಿಯರ್ ಆಫೀಸರ್ ಆಗಿರುವ ನಾಥನ್ ಮತ್ತೆ ಚೀಫ್ ನಮ್ಮ ಪೊಲೀಸ್ ಗಳನ್ನ ಕರೆದು ವಾರ್ನಿಯನ್ನ ಬಿಟ್ಬಿಡೋದಕ್ಕಾಗಿನೇ ಹೇಳ್ತಾರೆ. ಯಾಕಂದ್ರೆ ಆ ಫ್ಯಾಕ್ಟರಿಯ ಸೆಕ್ಯೂರಿಟಿ ತಪ್ಪನ್ನ ಒಪ್ಕೊಂಡಿದ್ದಾನೆ. ವಿಕ್ಟಿಮ್ ಅನ್ನ ಕಂಡುಹಿಡಿಯೋದ್ರಲ್ಲಿ ನಾನು ಕನ್ಫ್ಯೂಷನ್ ಆಗಿದೆ ಅಂತ ಹೇಳ್ಕೊಂಡಿದ್ದಾನೆ. ಆದ್ರಿಂದ ಈ ವಾರ್ನಿಯದು ತಪ್ಪು ಏನುವೇ ಇಲ್ಲ, ಸೊ ಬಿಟ್ಬಿಡಿ ಅನ್ನೋದಾಗಿನೇ ಹೇಳ್ತಾರೆ. ಇದನ್ನ ಕೇಳಿಬ ನಮ್ಮ ಮ್ಯಾಕ್ಸ್ ಅಂತೂ ಸೀನಿಯರ್ ಗಳ ಮೇಲೇನೆ ಕೂಗಾಡ್ತಾನೆ. ಬಟ್ ಆದ್ರೆ ಸೀನಿಯರ್ ಆಫೀಸರ್ ಗಳಂತೂ ನಿನ್ನ ಯೋಗ್ಯತೆ ಒಳಗಡೆ ಇರು ಅನ್ನೋದಾಗಿನೇ ಬೈದು ವಾರ್ನಿಯನ್ನ ರಿಲೀಸ್ ಅನ್ನ ಮಾಡಿಸಿ ಆ ಜಾಗದಿಂದ ಹೋಗ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಬೇರೆ ದೇಶದಲ್ಲಿರುವ ಜಾಕಬ್ ಅನ್ನೇ ತೋರಿಸ್ತಾರೆ. ಅಂಡ್ ಅವನು ಇರ್ತಾ ಇರೋ ಮನೆ ಒಳಗಡೆಯ ಒಂದು ನೆಲದ ಒಳಗಡೆ ಇವನು ಇಲ್ಲಿವರೆಗೂ ಲೂಟಿಯನ್ನ ಮಾಡಿರುವ ಚಿನ್ನ, ಹಣ ಎಲ್ಲವನ್ನುವೇ ಬಚ್ಚುಟಿ ಮಡಗಿದ್ದಾನೆ. ಅಂಡ್ ಅದ್ರಲ್ಲಿ ಒಂದಷ್ಟು ವೆಪನ್ ಗಳನ್ನ ಎತ್ಕೊಂಡು ಅವನ ಮಗನನ್ನ ಕಾಪಾಡೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಮ್ಯಾಕ್ಸ್ ಅನ್ನ ತೋರಿಸ್ಬೇಕಾದ್ರೆ ಇವನ ಅಸಿಸ್ಟೆಂಟ್ ಆಗಿರುವ ಜುಕಾ ಅನ್ನುವ ವ್ಯಕ್ತಿ ಇವನಿಗೆ ಕಾಲ್ ಅನ್ನ ಮಾಡಿ, ನೋಡಿ ನಾವು ಮಾಡಿರ್ತಾ ಇರುವ ಶೂಟ್ ಔಟ್ ನಲ್ಲಿ ಇಬ್ಬರಿಗೆ ಬುಲೆಟ್ ಅನ್ನ ಫೈರ್ ಮಾಡಲಾಗಿತ್ತು, ಅದ್ರಲ್ಲಿ ಸ್ಪಾಟ್ ನಲ್ಲೇ ಒಬ್ಬ ತೀರಿ ಹೋಗ್ಬಿಟ್ಟಿದ್ದ. ಬಟ್ ಆದ್ರೆ ಮತ್ತೊಬ್ಬನಿಗೆ ಬುಲೆಟ್ ತಗ್ಲಿದ್ರೂ ಕೂಡ ಜಾಗದಿಂದ ಎಸ್ಕೇಪ್ ಆಗಿ ಓಡೋಗಿದ್ದ. ಸೊ ಇವಾಗ ಎಸ್ಕೇಪ್ ಆಗಿರುವ ವ್ಯಕ್ತಿ ಏರ್ಪೋರ್ಟ್ ನಲ್ಲಿ ಸಿಕ್ಕಿದ್ದಾನೆ. ಅಂಡ್ ಅವನ ಹಿಡ್ಕೊಳ್ಳುವ ಗಾರ್ಡ್ಸ್ ಕೂಡ ಹಾಸ್ಪಿಟಲ್ಗೆ ಅವನನ್ನ ಸೇರಿಸಿದ್ದಾರೆ ಅನ್ನೋದಾಗಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ಆ ಹುಡುಗ ಬೇರೆ ಯಾರುವೇ ಅಲ್ಲ, ನೀವು 3 ವರ್ಷಗಳಿಂದ ಜಾಕಬ್ ಅನ್ನ ಹಿಡಿಯೋದಕ್ಕಾಗಿ ನೋಡ್ತಾ ಇದ್ದೀರಾ ಅಲ್ವಾ, ಈ ಹುಡುಗ ಬೇರೆ ಯಾರುವೇ ಅಲ್ಲ, ಅದೇ ಜಾಕಬ್ ನ ಮಗ ಅನ್ನೋದಾಗಿ ಹೇಳ್ತಾನೆ. ಅಷ್ಟೇ ಇದನ್ನ ಕೇಳುವ ನಮ್ಮ ಮ್ಯಾಕ್ಸ್ ಗಂತೂ ಇವಾಗ ಕಳ್ಳನನ್ನ ಹಿಡಿಯೋದಿಕ್ಕೆ ಸರಿಯಾದ ಟೈಮ್ ಬಂದಿದೆ ಅನ್ಸುತ್ತೆ, ಒಂದೇ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅವನನ್ನ ಹಿಡ್ಕೊಬಿಡ್ತೀನಿ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇದೇ ಟೈಮ್ ನಲ್ಲಿ ಸೀನಿಯರ್ ಆಫೀಸರ್ ಆಗಿರುವ ನಾಥನ್ ಎಲ್ಲಾ ಸ್ಟಾಫ್ ಅನ್ನು ಕರೆದು ಒಂದು ಮೀಟಿಂಗ್ ಅನ್ನ ಮಾಡ್ತಾನೆ. ಇವಾಗ ಜಾಕಬ್ ನ ಮಗನನ್ನ ನಮ್ಮ ವಶಕ್ಕಾಗಿನೇ ತಗೊಳ್ಳಲಾಗಿದೆ. ಅದು ಅಲ್ಲದೆ ಈ ರುಬಾನು ತನ್ನ ತಂದೆಯಾಗಿರುವ ಜಾಕಬ್ಗೆ ಕಾಲ್ ಅನ್ನ ಮಾಡಿರೋದ್ರಿಂದ ಆ ದೊಡ್ಡ ಕಳ್ಳನಾಗಿರುವ ಜಾಕಬ್ ಐಸ್ಲ್ಯಾಂಡ್ ನಲ್ಲಿ ಇದಾನೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಆದ್ರಿಂದ ದೇಶದ ಪೊಲೀಸ್ನವರಿಗೆ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕೊಟ್ಟು ಅವನನ್ನ ಹಿಡಿಯೋದಿಕ್ಕಾಗಿ ವಿಷಯವನ್ನ ತಿಳಿಸಿದೀವಿ ಅಂತಾನುವೆ ಹೇಳ್ತಾನೆ. ಇದನ್ನ ಕೇಳುವ ನಮ್ಮ ಮ್ಯಾಕ್ಸ್ ಮುಂದಕ್ಕಾಗಿನೇ ಬಂದು ಆ ಜಾಕಬ್ ಅನ್ನ ಹಿಡಿಯೋದು ಅಷ್ಟೊಂದು ಸುಲಭವಲ್ಲ. ಮೊದ್ಲಿಗೆ ಎಲ್ಲಾ ಪೊಲೀಸ್ನವರು ಸೇರ್ಕೊಂಡು ಅವನ ಮನೆಯನ್ನ ಸುತ್ತುವರಿಬೇಕು. ಆ ನಂತರ ಕೇರ್ಫುಲ್ ಆಗಿನೇ ಒಳಗಡೆ ಹೋಗಿ ಅವನನ್ನ ಹಿಡಿಬೇಕು. ಇಲ್ಲ ಅಂದ್ರೆ ಎಲ್ಲಾ ಪೊಲೀಸ್ನವರು ಕೂಡ ಅವನ ಜಾಲಕ್ಕೆ ಸಿಕ್ಕಿ ಸತ್ತೋಗ್ತಾರೆ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ಇದನ್ನ ಕೇಳುವ ನಾಥನು ದೊಡ್ಡದಾಗಿ ಐಡಿಯಾವನ್ನ ಕೊಡೋದಿಕ್ಕೆಲ್ಲ ಬರ್ಬೇಡ, ನೀನು ಅವನನ್ನ ಹಿಡಿಯೋದಿಕ್ಕಾಗಿ 3 ವರ್ಷಗಳಾಗಿ ತಗೊಂಡಿದ್ಯಾ ಅಲ್ವಾ, ಬಟ್ ಆದ್ರೆ ನಿನ್ನ ಕೈಯಲ್ಲಿ ಅವನನ್ನ ಹಿಡಿಯೋದಿಕ್ಕೂ ಆಗಿಲ್ಲ, ಏನುವೇ ಮಾಡೋದಿಕ್ಕಾಗಿಲ್ಲ ಅನ್ನೋದಾಗಿ ನಮ್ಮ ಮ್ಯಾಕ್ಸ್ ಅನ್ನ ಎಲ್ಲರ ಮುಂದೆನುವೆ ಇನ್ಸಲ್ಟ್ ಅನ್ನ ಮಾಡ್ಬಿಡ್ತಾರೆ. ಆದ್ರಿಂದ ಕೋಪ ಮಾಡ್ಕೊಳ್ಳುವ ನಮ್ಮ ಮ್ಯಾಕ್ಸ್ ಕೂಡ ಹೊರಗಡೆಗಾಗಿನೇ ಬಂದ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇವತ್ತು ನೈಟು ಐಸ್ಲ್ಯಾಂಡ್ ದೇಶವನ್ನೇ ತೋರಿಸ್ಬೇಕಾದ್ರೆ ಆ ಜಾಕಬ್ ಅನ್ನ ಹಿಡಿಯೋದಿಕ್ಕಾಗಿ ಪೊಲೀಸ್ನವರು ಕೂಡ ಬಂದ್ಬಿಟ್ಟಿದ್ದಾರೆ. ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ಜಾಕಬ್ ಕೂಡ ಅವನ ತಲೆಯನ್ನ ಬೋಡ್ಸಿ ಇವನ ಮನೆಯಲ್ಲಿರುವ ಒಂದು ಸಿಲಿಂಡರ್ ಗ್ಯಾಸ್ ಅನ್ನ ಓಪನ್ ಮಾಡ್ತಾನೆ. ಆ ನಂತರ ಈ ಪೊಲೀಸ್ ಗಳ ಹಾಗೇನೆ ಗೆಟಪ್ ಅನ್ನೆಲ್ಲ ಹಾಕೊಂಡು ಗನ್ನನ್ನುವೆ ತಗೊಂಡು ಯಾರಿಗುವೆ ಗೊತ್ತಿಲ್ದೇ ಇರುವ ಹಾಗೆ ಹೊರಗಡೆಗಾಗಿನೇ ಬರ್ತಾನೆ. ನಂತರ ಇವನು ಹೇಗಿದ್ರು ಪೊಲೀಸ್ನವರ ಹಾಗೆ ಗೆಟಪ್ ಅನ್ನ ಹಾಕೊಂಡಿದ್ದಾನೆ ಅಲ್ವಾ,
ಆದ್ರಿಂದ ಪೊಲೀಸ್ನವರ ಜೊತೆಯಾಗಿನೇ ಬಂದು ಪೊಲೀಸ್ನವರಿಗೆ ಶೂಟ್ ಅನ್ನ ಮಾಡ್ತಾನೆ. ಅಂಡ್ ಇದೇ ಟೈಮ್ ನಲ್ಲಿ ಕೆಲವು ಪೊಲೀಸ್ಗಳು ಆ ಮನೆ ಒಳಗಡೆ ಹೋಗೋದಿಕ್ಕೆ ನೋಡ್ಬೇಕಾದ್ರೆ ಡೋರ್ ಅನ್ನ ಓಪನ್ ಮಾಡ್ತಿದ್ ಕೂಡ್ಲೇನೆ ಬೆಂಕಿ ಎಲ್ಲ ಕಚ್ಕೊಂಡು ದೊಡ್ಡದಾಗಿನೇ ಬ್ಲಾಸ್ಟ್ ಆಗುತ್ತೆ. ಅಂಡ್ ಆ ರೀತಿ ಬ್ಲಾಸ್ಟ್ ಆಗ್ಬೇಕಾದ್ರೆ ಎಲ್ಲಾ ಪೊಲೀಸ್ಗಳ ಕಥೆನುವೆ ಮುಗ್ದೋಗುತ್ತೆ. ಆದ್ರಿಂದ ಜಾಕಪ್ ಆರಾಮಾಗಿನೇ ಆ ಜಾಗದಿಂದ ಹೊರಟು ಬರ್ತಾನೆ. ಸೊ ಇವಾಗ ಜಾಕಪ್ ಕೂಡ ಫ್ಲೈಟ್ ಅನ್ನ ಹತ್ತಿ ಡೈರೆಕ್ಟ್ ಆಗಿ ಅಮೆರಿಕಾ ಕಡೆಗೆನೆ ಬರ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಪೊಲೀಸ್ ಅವರನ್ನ ತೋರಿಸ್ಬೇಕಾದ್ರೆ ಇವರ ಚೀಫ್ ಒಂದು ಕಾನ್ಫರೆನ್ಸ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ದಾರೆ. ಸೊ ನಮ್ಮ ಮ್ಯಾಕ್ಸ್ ಮತ್ತೆ ಶರ್ಲಿ ಇಬ್ಬರಿಗೂ ಅಟೆಂಡ್ ಮಾಡೋದಕ್ಕಾಗಿನೇ ಬರ್ತಾರೆ. ಅಂಡ್ ಇದೇ ಕಾನ್ಫರೆನ್ಸ್ ಮೀಟಿಂಗ್ ಗೆ ಜೀನಾ ಅನ್ನುವ ಒಂದು ಲೇಡಿ ಕೂಡ ಬರ್ತಾಳೆ. ಆಕ್ಚುಲ್ ಆಗಿ ಇವಳ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇ ವೋಟಿಂಗ್ ಅನ್ನ ಮಾಡಿ ಚೀಫ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಅಲ್ವಾ, ಅದೇ ರೀತಿ ಆಪೋಸಿಟ್ ಕ್ಯಾಂಡಿಡೇಟ್ ನ ಮ್ಯಾನೇಜರ್ ಆಗಿನೇ ವರ್ಕ್ ಅನ್ನ ಮಾಡ್ತಿದ್ದಾಳೆ. ಅಂಡ್ ಈ ಜೀನಾ ಅನ್ನುವ ಲೇಡಿ ಸೀದಾ ನಮ್ಮ ಚೀಫ್ ಅವನ ಹತ್ರಕ್ಕಾಗಿನೇ ಬಂದು ಹಾಸ್ಪಿಟಲ್ ನಲ್ಲಿ ಒಂದು ಹುಡುಗನನ್ನ ಅಡ್ಮಿಟ್ ಮಾಡಿದ್ದೀರಾ ಅಲ್ವಾ, ಅವನು ನಿಜವಾಗ್ಲೂ ಜಾಕಬ್ ನ ಮಗನ ಅನ್ನೋದಾಗಿನೇ ಕೇಳ್ತಾಳೆ. ಅಷ್ಟೇ ಇದನ್ನ ಕೇಳುವ ಚೀಫ್ ಒಂದು ಕ್ಷಣ ಶಾಕಿಗೆ ಒಳಗಾಗ್ತಾನೆ. ಯಾಕಂದ್ರೆ ಈ ವಿಷಯ ಪೊಲೀಸ್ನವರನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಸೊ ಇವಳಿಗೆ ಹೇಗೆ ಗೊತ್ತಾಯ್ತು ಅನ್ನೋದಾಗಿನೇ ಟೆನ್ಷನ್ ಆಗ್ತಾನೆ. ನೀವು ಸರಿಯಾಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ರೆ ನಿಮಗೇನೆ ಒಳ್ಳೇದು, ಇಲ್ಲ ಅಂದ್ರೆ ಇದೇ ವಿಷಯವನ್ನ ಎಲೆಕ್ಷನ್ ಟೈಮ್ ನಲ್ಲಿ ನಮಗೆ ಬೇಕಾದಾಗೆ ಬಳಸ್ಕೊಳ್ತೀವಿ ಅಂತ ಹೇಳಿ ಆ ಜಾಗದಿಂದಾನೇ ಹೊರಟೋಗ್ತಾಳೆ. ನಂತರ ನಮ್ಮ ಮ್ಯಾಕ್ಸ್ ಮತ್ತೆ ಶರ್ಲಿ ಇಬ್ಬರುವೆ ಚೀಫ್ ನ ಹತ್ರಕ್ಕಾಗಿನೇ ಬಂದು, ಸರ್ ಆ ಹುಡುಗನನ್ನ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಮಡಗೋದ್ರ ಬದಲು ಅವನನ್ನ ಒಂದು ನಾರ್ಮಲ್ ಆದ ಗವರ್ನಮೆಂಟ್ ಹಾಸ್ಪಿಟಲ್ ಗೆ ಶಿಫ್ಟ್ ಅನ್ನ ಮಾಡಿದ್ರೆ ಖಂಡಿತ ಅವನನ್ನ ಮೀಟ್ ಮಾಡೋದಿಕ್ಕೆ ಅವನ ತಂದೆಯಾಗಿರುವ ಜಾಕಪ್ ಬಂದೇ ಬರ್ತಾನೆ. ಸೊ ಆ ಟೈಮ್ ನಲ್ಲಿ ಈಸಿಯಾಗಿ ಅವನನ್ನ ಹಿಡ್ಕೋಬಹುದು ಅನ್ನೋದಾಗಿ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಚೀಫ್ ಕೂಡ ತುಂಬಾನೇ ಇಂಪ್ರೆಸ್ ಆಗಿ ಈ ಜಾಕಪ್ ನ ಕೇಸನ್ನ ನಮ್ಮ ಮ್ಯಾಕ್ಸ್ ಮತ್ತೆ ಶರ್ಲಿಗೆನೆ ಕೊಡ್ತಾರೆ. ಬಟ್ ಆದ್ರೆ ಒಂದು ಕಂಡೀಷನ್, ನೀವು ಯಾವಾಗ್ಲೂ ಆ ಹುಡುಗನ ಹತ್ರವಾಗಿನೇ ಇರ್ಬೇಕು, ಅಪ್ಪಿ ತಪ್ಪಿ ಕೂಡ ನೀವು ಹಾಸ್ಪಿಟಲ್ ಅನ್ನ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅನ್ನೋದಾಗಿನೇ ಹೇಳ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಜಾಕಪ್ ಅನ್ನ ತೋರಿಸ್ಬೇಕಾದ್ರೆ ಇವನ ಹಳೆ ಫ್ರೆಂಡ್ ಆಗಿರುವ ಎಡ್ವರ್ಡ್ ಅನ್ನ ಮೀಟ್ ಮಾಡೋದಿಕ್ಕಾಗಿನೇ ಬಂದಿದ್ದಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಜಾಕಪ್ ಮತ್ತೆ ಎಡ್ವರ್ಡ್ ಇಬ್ಬರುವೆ ಸೇರ್ಕೊಂಡು ಹಲವಾರು ದೇಶದಲ್ಲಿ ದೊಡ್ಡ ದೊಡ್ಡ ಕಳ್ಳತನ ದರೋಡಿಯನ್ನೇ ಮಾಡಿದ್ದಾರೆ. ಇವಾಗ ಹೇಳೋದಾದ್ರೆ ಈ ಎಡ್ವರ್ಡ್ ಕಳ್ಳತನ ಮಾಡೋದನ್ನ ಬಿಟ್ಟು ಯಾವ್ದೋ ಒಂದು ದೊಡ್ಡ ಗ್ಯಾಂಗಿನ ಜೊತೆಯಾಗಿನೇ ಸೇರ್ಕೊಂಡಿದ್ದಾನೆ. ಆದ್ರಿಂದ ಈ ಜಾಕಪ್ ಎಡ್ವರ್ಡ್ ನ ಹತ್ರ ಹೆಲ್ಪ್ ಅನ್ನ ಕೇಳೋದಿಕ್ಕಾಗಿನೇ ಬಂದಿದ್ದಾನೆ. ಸೊ ಇವಾಗ ಈ ಎಡ್ವರ್ಡ್ ಕೂಡ ನಿನ್ನ ಮಗ ಬೋಟಿಸ್ ಅನ್ನುವ ಮತ್ತೊಬ್ಬನ ಜೊತೆ ಸೇರ್ಕೊಂಡು ನಶೆ ಪದಾರ್ಥಗಳನ್ನ ಸಾಗಣೆ ಮಾಡೋದಿಕ್ಕಾಗಿನೇ ಇಳಿದಿದ್ದಾನೆ. ಈ ವಿಷಯವನ್ನ ತಿಳ್ಕೊಳ್ಳುವ ಪೊಲೀಸ್ನವರು ಬಂದು ಶೂಟ್ ಔಟ್ ಅನ್ನ ಮಾಡ್ಬೇಕಾದ್ರೆ ನಿನ್ನ ಮಗನಿಗುವೆ ಬುಲೆಟ್ ತಗ್ಲಿ ಡ್ಯಾಮೇಜ್ ಆಗಿ ಪೊಲೀಸ್ ಅವರ ಕೈಗೇನೆ ಸಿಕ್ಕಾಕೊಂಡಿದ್ದಾನೆ. ಇವಾಗ ನೋಡ್ಕೋ, ನಿನ್ನನ್ನ ಹಿಡ್ಕೊಳ್ಳೋದಿಕ್ಕೆ ನಿನ್ನ ಮಗನನ್ನ ಯಾವ ರೀತಿ ಬಳಸ್ತಾರೆ ಅಂತ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ಈ ಜಾಕಬ್ಗೆ ಹೇಗಾದ್ರೂ ಮಾಡಿ ಅವನ ಮಗನನ್ನ ಕಾಪಾಡ್ಕೊಳ್ಬೇಕು. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಹಾಸ್ಪಿಟಲ್ ಅನ್ನ ತೋರಿಸ್ಬೇಕಾದ್ರೆ ಅದೇ ರುವನ್ ಅನ್ನುವ ಹುಡುಗನನ್ನ ಗವರ್ನಮೆಂಟ್ ಹಾಸ್ಪಿಟಲ್ ಗೆ ಶಿಫ್ಟ್ ಅನ್ನ ಮಾಡಿದ್ರು ಅಲ್ವಾ. ಸೊ ಅದೇ ರೂಮ್ ನ ಆಪೋಸಿಟ್ ರೂಮ್ ನಲ್ಲಿ ನಮ್ಮ ಪೊಲೀಸ್ ಅವರ ಟೀಮ್ ಏನೇ ಕಾಯ್ತಿದೆ. ಯಾಕಂದ್ರೆ ಖಂಡಿತ ಜಾಕಪ್ ಬಂದೇ ಬರ್ತಾನೆ ಅವನನ್ನ ಹಿಡಿಯೋಣ ಅನ್ನೋದಾಗಿ. ಸೊ ಅದೇ ರೀತಿಯಾಗಿನೇ ಜಾಕಪ್ ಕೂಡ ಸೆಕ್ಯೂರಿಟಿ ಗಾರ್ಡ್ ನ ಹಾಗೆ ಐಡಿ ಡ್ರೆಸ್ ಎಲ್ಲವನ್ನ ಹಾಕೊಂಡು ಇವನ ಮಗನನ್ನ ನೋಡೋದಿಕ್ಕೆ ಹಾಸ್ಪಿಟಲ್ ನ ಒಳಗಡೆಗಾಗಿನೇ ಬರ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಬೇರೆ ಯಾರೋ ವ್ಯಕ್ತಿ ಅಲ್ಲಿಗೆ ಬಂದು, ಸರ್ ಇಲ್ಲಿ 212ನೇ ರೂಮ್ ಎಲ್ಲಿದೆ ಅನ್ನೋದಾಗಿ ಕೇಳ್ತಾನೆ. ಇದನ್ನ ನೋಡುವ ಜಾಕಪ್ ಕೂಡ ಇವನ ಮಗನಿರ್ತಾ ಇರುವ ರೂಮ್ ಅನ್ನ ತೋರಿಸಿ, ಸರ್ ಇದೇನೆ ನೀವು ಹುಡುಕ್ತಾ ಇರುವ ರೂಮ್ ನಂಬರು, ಹೋಗಿ ಅನ್ನೋದಾಗಿ ಕಳಿಸ್ತಾನೆ. ಅದೇ ರೀತಿ ಆ ವ್ಯಕ್ತಿ ಕೂಡ ರೂಮ್ ನ ಒಳಗಡೆಗೆ ಬರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಪೊಲೀಸ್ನವರ ಟೀಮು ಒಳಗಡೆಗಾಗಿನೇ ಬಂದು ಆ ವ್ಯಕ್ತಿಗೆ ಎರ್ರ ಬಿರಿಯಾಗಿ ಹೊಡೆದು, ನೀನು ಇಲ್ಲಿಗೇನಿಗೆ ಬಂದಿ ಅನ್ನೋದಾಗಿ ಕೇಳ್ತಾರೆ. ಸರ್ ಯಾರ ವ್ಯಕ್ತಿ ನನ್ಗೆ ತಪ್ಪಾಗಿರುವ ಅಡ್ರೆಸ್ ಅನ್ನ ಕೊಟ್ಬಿಟ್ಟಿದ್ದಾನೆ, ನಾನಂತೂ ನನ್ನ ಹೆಂಡತಿಯನ್ನ ಹೂಡಿಕೊಂಡು ಬಂದಿದ್ದೆ ಅನ್ನೋದಾಗಿನೇ ಹೇಳ್ಬೇಕಾದ್ರೆ ಇದನ್ನ ಕೇಳುವ ನಮ್ಮ ಮ್ಯಾಕ್ಸ್ ಅವನನ್ನ ಬಿಡ್ತಾನೆ. ಬಟ್ ಆದ್ರೆ ಅಡ್ರೆಸ್ ಅನ್ನ ಕೊಟ್ಟಿದ್ದು ಯಾರು ಅನ್ನೋದಾಗಿ ಕೇಳ್ಬೇಕಾದ್ರೆ ಸರ್ ಅವನು ನೋಡೋದಕ್ಕೆ ಸೆಕ್ಯೂರಿಟಿ ಗಾರ್ಡ್ ನ ಹಾಗೆ ಡ್ರೆಸ್ ಅನ್ನ ಮಾಡ್ಕೊಂಡಿದ್ದ. ಅಂಡ್ ಅವನ ಕುತ್ತಿಗೆಯಲ್ಲಿವೆ ಕೂಡ ಒಂದು ಐಡಿ ಕಾರ್ಡ್ ಇತ್ತು ಅನ್ನೋದಾಗಿನೇ ಹೇಳ್ಬೇಕಾದ್ರೆ ನಮ್ಮ ಮ್ಯಾಕ್ಸ್ ಗೆ ಸೂಪರ್ ಆಗಿನೇ ಅರ್ಥವಾಗ್ಬಿಡುತ್ತೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಜಾಕಪ್ ಅನ್ನೋದು. ಅಷ್ಟೇ ಇದನ್ನ ತಿಳ್ಕೊಂಡು ಅವನ ಗನ್ನನ್ನುವೆ ಕೂಡ ಎತ್ಕೊಂಡು ಹಾಸ್ಪಿಟಲ್ ನ ಸುತ್ತಮುತ್ತಲುವೆ ಆ ವ್ಯಕ್ತಿ ಯಾರು ಅನ್ನೋದಾಗಿನೇ ಹುಡುಕ್ತಾನೆ. ಅಂಡ್ ಅದೇ ರೀತಿಯಾಗಿರುವ ಒಂದು ವ್ಯಕ್ತಿಯನ್ನುವೆ ನೋಡಿ ಅವನಿಗೆ ಬಂದು ಹೊಡಿತಾನೆ. ಬಟ್ ಆದ್ರೆ ಅವನು ಜಾಕಪ್ ಅಲ್ಲ, ಬದಲಾಗಿ ಬೇರೆ ಯಾರೋ ವ್ಯಕ್ತಿ ಆಗಿರ್ತಾನೆ. ಅಂಡ್ ಇಷ್ಟು ಹೊತ್ತಿಗೆ ಜಾಕಪ್ ಕೂಡ ಈ ಜಾಗದಿಂದ ಎಸ್ಕೇಪ್ ಆಗಿ ಎಡ್ವರ್ಡ್ ಇರುವ ಕಾರ್ನ ಒಳಗಡೆಗಾಗಿನೇ ಬರ್ತಾನೆ. ಹಾ, ನೀನ್ ಹೇಳಿರುವ ಹಾಗೆ ನನ್ನ ಮಗನನ್ನ ಕಾಪಾಡೋದು ತುಂಬಾನೇ ಕಷ್ಟವಾಗ್ಬಿಟ್ಟಿದೆ. ಆ ಪೊಲೀಸ್ನವರು ನನ್ನನ್ನ ಹಿಡಿಯೋದಿಕ್ಕಾಗಿ ಎದುರುಗಡೆ ಇರುವ ರೂಮ್ ನಲ್ಲಿ ಕಾಯ್ತಾ ಕುಳಿತಿದ್ದಾರೆ. ಸೊ ಇವಾಗ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ಎಡ್ವರ್ಡ್, ನಿನ್ಗೆ 3 ವರ್ಷಗಳ ಹಿಂದೆನೆ ಆ ಮ್ಯಾಕ್ಸ್ ಅವನ ಕಥೆಯನ್ನ ಮುಗಿಸೋದಿಕ್ಕೆ ಚಾನ್ಸು ಸಿಕ್ಕಿತ್ತು. ಬಟ್ ಆದ್ರೆ ಅವನ ಕಾಲಿಗೆ ಶೂಟ್ ಮಾಡಿ ಅವಕಾಶವನ್ನ ಕಳ್ಕೊಂಡ್ಬಿಟ್ಟಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇದನ್ನ ಕೇಳುವ ನಮ್ಮ ಜಾಕಪ್ ಕೂಡ ಒಂದು ಐಡಿಯಾವನ್ನ ಮಾಡಿ, ನನ್ನ ಮಗ ಕೊನೆಯದಾಗಿ ಕಾಲ್ ಅನ್ನ ಮಾಡಿದಾಗ
ಗ್ರಾಕ್ ಅನ್ನುವ ಒಂದು ಹೋಟೆಲ್ ನಲ್ಲಿ ಸ್ಟೇ ಆಗಿದೆ ಅನ್ನೋದಾಗಿ ಹೇಳ್ಕೊಂಡಿದ್ದ. ಸೊ ಅಲ್ಲಿಗೆ ಹೋಗಿ ನೋಡೋಣ ಯಾವ್ದಾದ್ರು ಇನ್ಫಾರ್ಮೇಶನ್ ಗಳು ಸಿಗಬಹುದು ಅಂತ ಆ ಗ್ರಾಕ್ ಅನ್ನುವ ಹೋಟೆಲ್ ಕಡೆಗೇನೆ ಬರ್ತಾರೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಡ್ಯಾಮೇಜ್ ಆಗಿರುವ ರುವಾನ್ ಹುಡುಗನನ್ನ ತೋರಿಸ್ಬೇಕಾದ್ರೆ ಅವನಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರೆ ಕೂಡ ಎಲ್ಲನೂ ಫೇಲ್ಯೂರ್ ಆಗಿ ಆ ರುವಾನ್ ತೀರೋಗ್ಬಿಡ್ತಾನೆ. ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ಮ್ಯಾಕ್ಸ್ ಕೂಡ ಡೈರೆಕ್ಟ್ ಆಗಿ ಚೀಫ್ ನ ಹತ್ರಕ್ಕೇನೆ ಬಂದು, ಸರ್ ಹೇಗಾದ್ರೂ ಮಾಡಿ ಈ ವಿಷಯವನ್ನ ನಾವು ಬಚ್ಚಿಡ್ಲೇಬೇಕು. ಒಂದ್ ವೇಳೆ ಆ ಜಾಕಬ್ ನ ಮಗ ಸತ್ತೋಗ್ಬಿಟ್ಟ ಅನ್ನೋದು ಅವನಿಗೆ ಗೊತ್ತಾಗ್ಬಿಟ್ರೆ ಅವನ ಮಗನ ಮುಖವನ್ನವೇ ಕೂಡ ನೋಡೋದಿಕ್ಕೆ ಅವನು ಬರೋದೇ ಇಲ್ಲ. ಆದ್ರಿಂದ ನಾವು ಹೇಗಾದ್ರೂ ಮಾಡಿ ಈ ವಿಷಯವನ್ನ ಬಚ್ಚಿಡ್ಲೇಬೇಕು. ಅವಾಗ ಮಾತ್ರ ಅವನ ಮಗನನ್ನ ಕಾಪಾಡ್ಕೊಳ್ಳೋದಿಕ್ಕೆ ಅವನು ಬರ್ತಾನೆ. ಸೊ ಆ ಟೈಮ್ ಅನ್ನ ನೋಡಿ ನಾವು ಅವನನ್ನ ಹಿಡಿಯೋದಿಕ್ಕೆ ಈಸಿ ಆಗುತ್ತೆ. ಆದ್ರಿಂದ ಈ ವಿಷಯವನ್ನ ಸೀಕ್ರೆಟ್ ಆಗಿನೇ ಮಡ್ಗಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಚೀಫ್ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಅದೇ ಈ ಜಾಕಪ್ ಮತ್ತೆ ಎಡ್ವರ್ಡ್ ಅವನ ಮಗನಿರುವ ಜಾಗಕ್ಕೆ ಬರ್ತಾ ಇದ್ರು ಅಲ್ವಾ. ಸೊ ಫೈನಲಿ ಹೋಟೆಲ್ ಒಳಗಡೆಗೆ ಬಂದು ಎಲ್ಲವನ್ನ ಚೆಕ್ ಮಾಡ್ಬೇಕಾದ್ರೆ ಇವನ ಮಗನ ಚೈನು ಬಟ್ಟೆ ಎಲ್ಲನೂ ಇರೋದನ್ನ ನೋಡ್ತಾರೆ. ಸೊ ಅದೇ ರೀತಿ ಒಂದು ವೆಂಟಿಲೇಷನ್ ಅನ್ನ ನೋಡ್ಬೇಕಾದ್ರೆ ವಿಚಿತ್ರವಾಗಿ ಫೀಲ್ ಆಗುತ್ತೆ. ಆದ್ರಿಂದ ಅದನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆ ಒಂದು ಬ್ಯಾಗ್ ಇರುತ್ತೆ. ಅಂಡ್ ಆ ಬ್ಯಾಗ್ ನಲ್ಲಿ ರಕ್ತದಿಂದ ಕಚ್ಕೊಂಡಿರುವ ನೋಟುಗಳ ಕಂತೆ ಹಣ ಇರುತ್ತೆ. ಇದನ್ನ ನೋಡುವ ಜಾಕಪ್ ಎಡ್ವರ್ಡ್ ಗೆ ಒಂದು ಕೆಲಸವನ್ನ ಕೊಡ್ತಾನೆ. ರುವಾನು ಈ ಗ್ರಾಗ್ ಅನ್ನುವ ಹೋಟೆಲ್ ನಲ್ಲೇ ಇದ್ದ. ಅದು ಅಲ್ಲದೆ ಅವನು ಸಾಗಾಣಿಕೆಯನ್ನ ಮಾಡ್ತಿದ್ದ ಎಲ್ಲಾ ಮಾಲ್ವೇ ಕೂಡ ಇವಾಗ್ಲೂ ಕೂಡ ಇದೇ ಹೋಟೆಲ್ ನ ಒಳಗಡೆ ಇದೆಯೋ ಅನ್ನೋದಾಗಿ ವಿಷಯವನ್ನ ಸ್ಪ್ರೆಡ್ ಅನ್ನ ಮಾಡ್ಸು. ಆವಾಗ ಖಂಡಿತ ನನ್ನ ಮಗನಿಗೆ ಯಾರು ಶೂಟ್ ಅನ್ನ ಮಾಡಿದ್ರು ಅವನು ಈ ಮಾಲ್ ಅನ್ನ ತಗೊಳ್ಳೋದಿಕ್ಕೆ ಬಂದೇ ಬರ್ತಾನೆ. ಸೊ ಅವಾಗ ಅವನ ಕಥೆಯನ್ನ ನಾನು ನೋಡ್ಕೊಳ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಮ್ಯಾಕ್ಸ್ ಶರ್ಲಿಯನ್ನ ಹಾಸ್ಪಿಟಲ್ ನಲ್ಲೇ ಬಿಟ್ಟು ಜಾಕಪ್ ಅನ್ನ ಹುಡ್ಕೋದಿಕ್ಕಾಗಿ ಹೊರಗಡೆಗಾಗಿನೇ ಬರ್ತಾನೆ. ಇನ್ನೊಂದ್ ಕಡೆಯಲ್ಲಿ ಎಡ್ವರ್ಡ್ ಒಂದು ಟ್ಯಾಟೋ ಶಾಪ್ಗೆನೆ ಬಂದು ಅಲ್ಲಿರುವ ಒಬ್ಬ ವರ್ಕರ್ ಗೆ ಸ್ವಲ್ಪ ಹಣವನ್ನವೇ ಕೂಡ ಕೊಟ್ಟು ಎಲ್ಲಾ ಕಡೆ ವಿಷಯವನ್ನ ಸ್ಪ್ರೆಡ್ ಅನ್ನ ಮಾಡೋದಿಕ್ಕಾಗಿನೇ ಹೇಳ್ತಾನೆ. ಈ ಕಡೆ ಜಾಕಪ್ ಅಂತೂ ಒಂದು ಫೈರ್ ಎಕ್ಸ್ಟಿಂಗ್ಯೂಷರ್ ಸಿಲಿಂಡರ್ ಅನ್ನ ಎತ್ಕೊಂಡು ಬಂದು ಟಾಯ್ಲೆಟ್ ನ ಒಳಗಡೆಗಾಗಿನೇ ಬಚ್ಚಿಟ್ಕೊಂಡು ಕುಳಿತುಕೋತಾನೆ. ಇನ್ನೊಂದ್ ಕಡೆಯಲ್ಲಿ ನೋಡೋದಾದ್ರೆ ಮ್ಯಾಕ್ಸ್ ಶರ್ಲಿಯನ್ನ ಹಾಸ್ಪಿಟಲ್ ನಲ್ಲೇ ಇರು ಅಂತ ಹೇಳಿದ್ದ ಅಲ್ವಾ. ಬಟ್ ಆದ್ರೆ ಇವಳಿಗೆ ವಾರ್ನಿಯ ಮೇಲೆ ಇನ್ನವೇ ಡೌಟ್ ಗಳು ಹೋಗಿಲ್ಲ. ಆದ್ರಿಂದ ವಾರ್ನಿಯನ್ನ ಫಾಲೋವನ್ನೇ ಮಾಡ್ಕೊಂಡು ಬರ್ತಾಳೆ. ಸೊ ಅದೇ ರೀತಿ ಬಂದು ನೋಡ್ಬೇಕಾದ್ರೆ ವಾರ್ನೆ ಕೂಡ ಅವನ ಅಜ್ಜಿಗೆ ಗುಡ್ ಬೈ ಅನ್ನ ಹೇಳಿ ಆ ಜಾಗದಿಂದಾನೇ ಹೊರಡ್ತಾನೆ. ಬಟ್ ಆದ್ರೆ ನಮ್ಮ ಶರ್ಲಿ ಅವನನ್ನ ಫಾಲೋ ಮಾಡ್ತಿರೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಮ್ಯಾಕ್ಸ್ ಅನ್ನ ತೋರಿಸ್ಬೇಕಾದ್ರೆ ಅದೇ ಜುಕಾನುವ ಒಬ್ಬ ಅಸಿಸ್ಟೆಂಟ್ ಇದ್ದಾನೆ ಅಲ್ವಾ. ಅವನು ನಮ್ಮ ಮ್ಯಾಕ್ಸ್ ಗೆ ಒಂದು ವಿಷಯವನ್ನ ಹೇಳ್ತಾನೆ. ನನ್ಗೆ ಇವಾಗ ತಾನೇ ಒಂದು ವಿಷಯ ಗೊತ್ತಾಗಿದೆ. ಈ ರುವಾನು ಗ್ರಾಕ್ ಅನ್ನುವ ಒಂದು ಹೋಟೆಲ್ ನ ಒಳಗಡೆ ಇವನು ಸಾಗಾಣಿಕೆ ಮಾಡ್ತಿದ್ದ ಎಲ್ಲಾ ನಶೆ ಪದಾರ್ಥಗಳನ್ನ ಮಡಗಿದಾನಂತೆ. ಹಾಗಿದ್ರೆ ಜಾಕಬ್ ಕೂಡ ಖಂಡಿತ ಅದೇ ಜಾಗಕ್ಕೆ ಹೋಗಿರ್ತಾನೆ. ಸೊ ನಾವಲ್ಲಿಗೆ ಹೋದ್ರೆ ಅವನನ್ನ ಹಿಡಿಬಹುದು ಅನ್ನೋದಾಗಿನೇ ಇನ್ಫಾರ್ಮೇಶನ್ ಕೊಡ್ತಾನೆ. ಸೊ ಇದನ್ನ ಕೇಳುವ ನಮ್ಮ ಮ್ಯಾಕ್ಸ್ ಕೂಡ ಸರಿ ಓಕೆ ಅಂತ ಅಲ್ಲಿಗೆನೆ ಬರ್ತಾನೆ. ಇಲ್ಲಿಗೆ ಸೀನ್ ಕಟ್ ಮಾಡಿ ಈ ಜಾಕಪ್ ಅನ್ನ ತೋರಿಸ್ಬೇಕಾದ್ರೆ ಅದೇ ಇವನು ಬಾತ್ರೂಮ್ ಒಳಗಡೆ ಬಚ್ಚಿಟ್ಕೊಂಡು ಕುಳಿತಿದ್ದ ಅಲ್ವಾ. ಸೊ ಇದೇ ಟೈಮಿಗೆ ಸರಿಯಾಗಿ ಇಬ್ಬರು ಪೊಲೀಸ್ಗಳು ಒಳಗಡೆ ಬಂದು ಗನ್ಗಳನ್ನವೇ ಹಿಡ್ಕೊಂಡು ಎನ್ಕ್ವೈರಿಯನ್ನ ಮಾಡೋದಿಕ್ಕಾಗಿ ಶುರು ಮಾಡ್ಕೊಳ್ತಾರೆ. ಅಂಡ್ ಇದನ್ನ ನೋಡುವ ಜಾಕಬ್ ಕೂಡ ಅವನ ಗನ್ ಅನ್ನ ತೆಗೆದು ಡೈರೆಕ್ಟ್ ಆಗಿ ಫೈರ್ ಮಾಡೋದಿಕ್ಕಾಗಿ ಶುರು ಮಾಡ್ಕೊಳ್ತಾನೆ. ಅಂಡ್ ಇವಾಗ ಒಂದು ಮಾಸ್ ಆಗಿರುವ ಶೂಟ್ ಔಟ್ ಶುರುವಾಗುತ್ತೆ. ಅದ್ರಲ್ಲಿ ನಮ್ಮ ಜಾಕಪ್ ಈ ಪೊಲೀಸ್ನವರ ಕಥೆಯನ್ನ ಮುಗಿಸಿ ಹಾಕ್ತಾನೆ. ನಂತರ ಈ ಜಾಗದಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ಬರ್ತಾ ಇರ್ಬೇಕಾದ್ರೆ ಇದೇ ಟೈಮಿಗೆ ನಮ್ಮ ಮ್ಯಾಕ್ಸ್ ಕೂಡ ಈ ಜಾಗಕ್ಕೆ ಬಂದು ತಲುಪ್ತಾನೆ. ಬಟ್ ಆದ್ರೆ ಅಷ್ಟೊತ್ತಿಗೆ ಪೊಲೀಸ್ನವರ ಕಥೆಯನ್ನ ಮುಗಿಸಿ ಎಸ್ಕೇಪ್ ಆಗ್ತಿದ್ದಾನೆ ಅಲ್ವಾ. ಆದ್ರಿಂದ ಮ್ಯಾಕ್ಸ್ ಕೂಡ ಈ ಜಾಕಪ್ ಅನ್ನ ಹಿಡಿಯೋದಿಕ್ಕಾಗಿ ಓಡಿ ಬರ್ತಾನೆ. ಬಟ್ ಆದ್ರೆ ಇವನ ಕಾಲು ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗೋದ್ರಿಂದ ಆಲ್ರೆಡಿ ಇವನ ಕಾಲಿಗೆ ಬುಲೆಟ್ ತಗಲಿ ತುಂಬಾನೇ ಡ್ಯಾಮೇಜ್ ಆಗಿದೆ ಅಲ್ವಾ. ಸೊ ಇವಾಗ ಇವನ ಕಾಲು ಜೋರಾಗಿನೇ ನೋಗೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ಜಾಕಬ್ ಕೂಡ ಸೂಪರ್ ಆಗಿನೇ ಎಸ್ಕೇಪ್ ಆಗ್ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಮಾಡಿ ವಾರ್ನಿಯನ್ನ ಫಾಲೋ ಮಾಡ್ತಾ ಇರುವ ನಮ್ಮ ಶರ್ಲಿಯನ್ನ ತೋರಿಸ್ತಾರೆ. ಸೊ ಇವಾಗ ವಾರ್ನಿ ಕೂಡ ಟ್ರಾವೆಲ್ ಅನ್ನ ಮಾಡ್ಕೊಂಡು ಕಂಟೈನರ್ ಗಳಿರುವ ಒಂದು ಫ್ಯಾಕ್ಟ್ರಿಗೆನೆ ಬರ್ತಾನೆ. ನಂತರ ಸೆಕ್ಯೂರಿಟಿ ಹತ್ರಕ್ಕೆ ಬಂದು ಒಂದು ಫಾರ್ಮ್ ನಲ್ಲಿ ತುಂಬಾ ವಿಷಯಗಳನ್ನ ಬರ್ದು ಆ ಸೆಕ್ಯೂರಿಟಿಗೆ ಒಂದಷ್ಟು ಹಣವನ್ನವೇ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಆ ನಂತರ ಈ ವಾರ್ನೆ ಆ ಪೇಪರ್ ನಲ್ಲಿ ಏನು ಬರ್ದಿದ್ದಾನೆ ಅಂತ ತಿಳ್ಕೋಬೇಕು ಅನ್ನೋದಾಗಿ ನಮ್ಮ ಶರ್ಲಿ ಆ ಸೆಕ್ಯೂರಿಟಿ ಹತ್ರವಾಗಿ ಮಾತಾಡುವ ನೆಪದಲ್ಲಿ ಬಂದು ನೋಡ್ತಾಳೆ. ಅಂಡ್ ಅದೇ ರೀತಿ ಆ ಪೇಪರ್ ನಲ್ಲಿ ಬರ್ದಿರುವ ಎಲ್ಲಾ ಡೀಟೇಲ್ಸ್ ಅನ್ನ ಕೈ ಮೇಲೆನೆ ಬರ್ಕೋತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಪೇಪರ್ ನಲ್ಲಿ ಬರ್ದಿರುವ ವಿಷಯಗಳು ಬಂದು ಒಂದು ಮಿಸ್ಟೀರಿಯಸ್ ಆದ ಕಂಟೈನರ್ ನ ಡೀಟೇಲ್ಸ್ ಆಗಿರುತ್ತೆ. ಆದ್ರಿಂದ ಕಂಟೈನರ್ ನ ಒಳಗಡೆ ಏನಿದೆ ನೋಡಿ ಬಿಡೋಣ ಅಂತ ಆ ಡೀಟೇಲ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಫೈನಲಿ ಆ ಕಂಟೈನರ್ ಅನ್ನ ಬಂದು ಹುಡುಕ್ತಾಳೆ. ಆ ನಂತರ ಅದನ್ನ ಓಪನ್ವೇ ಕೂಡ ಮಾಡಿ ಒಳಗಡೆಗಾಗಿನೇ ಬರ್ತಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ವಾರ್ನೆ ಹಿಂದಗಡೆಯಿಂದ ಬಂದು ನಮ್ಮ ಶರ್ಲಿ ಅವಳ ಕತ್ತನ್ನ ರೊಟೇಟ್ ಮಾಡಿ ಅವಳ ಕಥೆಯನ್ನೇ ಮುಗಿಸ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ಎಡ್ವರ್ಡ್ ಜಾಕಪ್ ಅನ್ನ ಮೀಟ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಸೊ ಇವಾಗ ಜಾಕಪ್ ಕೂಡ
ಆ ರೂಮ್ಗೆ ಬಂದಿದ್ದ ಪೊಲೀಸ್ಗಳು ನಾರ್ಮಲ್ ಪೊಲೀಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಶೂಟ್ ಮಾಡುವ ಸ್ಟೈಲ್ ಅನ್ನ ನೋಡಿ ನನ್ಗೆ ಗೊತ್ತಾಗ್ಬಿಟ್ಟಿದೆ, ಅವರು ತುಂಬಾನೇ ಟ್ರೈನಿಂಗ್ ಅನ್ನ ತಗೊಂಡಿರುವಂತಹ ಪೊಲೀಸ್ಗಳು. ಸೊ ಖಂಡಿತ ನಶೆಯ ಮಾಲ್ಗಳನ್ನ ತಗೊಳ್ಳೋದಿಕ್ಕಾಗಿನೇ ಬಂದಿದ್ರು ಅನ್ಸುತ್ತೆ ಅಂತ ಹೇಳ್ಕೊತಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಮ್ಯಾಕ್ಸ್ ಪೊಲೀಸ್ ಸ್ಟೇಷನ್ ಕಡೆಗೆ ಬರ್ತಿರ್ಬೇಕಾದ್ರೆ ಅದೇ ಚೀಫ್ ನ ಪೊಸಿಷನ್ ಗೆ ಎಲೆಕ್ಷನ್ ಅನ್ನ ನಡೆಸ್ತಾರೆ ಅಲ್ವಾ. ಆದ್ರಿಂದ ಒಬ್ಬ ಕ್ಯಾಂಡಿಡೇಟ್ ಎಲ್ಲಾ ಜನಗಳ ಮಧ್ಯಕ್ಕೆ ಬಂದು ನೋಡಿ ಇತ್ತೀಚೆಗೆ ಪೊಲೀಸ್ ಅವರ ಮೇಲೂ ಕೂಡ ಶೂಟ್ ಅನ್ನ ಮಾಡಿ ಸಾಯಿಸಿದ್ದಾರೆ, ಆದ್ರಿಂದ ನನ್ಗೆ ವೋಟ್ ಅನ್ನ ಕೊಟ್ಟು ಚೀಫ್ ಅನ್ನ ಮಾಡಿ, ಇದೆಲ್ಲವನ್ನ ನಾನು ಕಂಟ್ರೋಲ್ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ತಿರ್ತಾನೆ. ಸೊ ಇದನ್ನ ಕೇಳಿ ಬಂತಹ ನಮ್ಮ ಮ್ಯಾಕ್ಸ್ ಕೆಳಗಡೆಗಾಗಿನೇ ಬಂದು ಅದೇ ಜೀನಾ ಅನ್ನುವ ಒಂದು ಲೇಡಿ ಈ ಕ್ಯಾಂಡಿಡೇಟ್ ನ ಮ್ಯಾನೇಜರ್ ಅಲ್ವಾ. ಸೊ ಅವಳ ಹತ್ರಕ್ಕಾಗಿನೇ ಬಂದು ಮೇಡಮ್ ಆ ಪೊಲೀಸ್ನವರು ಸತ್ತು 2 ಗಂಟೆಗಳು ಕೂಡ ಆಗಿಲ್ಲ, ಅಷ್ಟು ಬೇಗ ವಿಷವನ್ನ ತೆಗೆದು ನಿಮ್ಮ ಎಲೆಕ್ಷನ್ ಗೋಸ್ಕರ ಬಳಸ್ಕೊತಿದೀರಾ, ವಾ ನಿಜಕ್ಕೂ ಸಬ್ಬಾಷ್ ಮೇಡಮ್, ನಾಚಿಕೆ ಆಗ್ಬೇಕು ನಿಮ್ಮಂತವ್ರಿಗೆ ಅನ್ನೋದಾಗಿನೇ ಬೈದು ಆ ಜಾಗದಿಂದಾನೇ ಹೊರಟು ಡೈರೆಕ್ಟ್ ಆಗಿ ಚೀಫ್ ಅನ್ನ ಮೀಟ್ ಮಾಡೋದಿಕ್ಕೇನೆ ಬರ್ತಾನೆ. ಸರ್ ನಾನು ಆಲ್ರೆಡಿ ಕೇಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೆ ಅಲ್ವಾ, ಬಟ್ ಆದ್ರೆ ಬೇರೆ ಪೊಲೀಸ್ ಗಳನ್ನ ಈ ಕೇಸ್ ನಲ್ಲಿ ಇನ್ವಾಲ್ವ್ ಮಾಡೋದು ಎಷ್ಟು ಸರಿ, ಯಾಕಂದ್ರೆ ಆ ಜಾಕಪ್ಪನ ಹಿಡಿಯೋದಿಕ್ಕೆ ನಾನು ಹೋಗ್ತಿದ್ರೆ ನನಗಿಂತ ಮುಂಚೆ ಬೇರೆ ಪೊಲೀಸ್ ಅವರು ಬಂದು ಎನ್ಕ್ವೈರಿಯನ್ನ ಮಾಡ್ತಿದ್ರು, ಬೇರೆ ಪೊಲೀಸ್ ಗಳನ್ನ ಬಿಟ್ಟಿರೋದು ನಿಜ ಅನ್ನೋದಾದ್ರೆ ನನಗೆ ಏನಕ್ಕೆ ಈ ಕೇಸನ್ನ ಕೊಟ್ಟಿ ಅನ್ನೋದಾಗಿನೇ ಕೇಳ್ತಾನೆ. ಇದನ್ನ ಕೇಳುವ ಚೀಫ್ ಕೂಡ ಅರೆ ಅವರು ಬೇರೆ ಯಾವ್ದೋ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಬಂದಿದ್ರು ಅನ್ಸುತ್ತೆ, ಮೇ ಬಿ ನೀನು ಕನ್ಫ್ಯೂಷನ್ ಆಗಿರ್ಬೇಕು ಅನ್ನೋದಾಗಿನೇ ಹೇಳ್ತಾರೆ. ಬಟ್ ಆದ್ರೆ ನಮ್ಮ ಮ್ಯಾಕ್ಸ್ ಒಪ್ಕೊಳ್ಳೋ ಹಾಗೇನೆ ಕಾಣಿಸ್ತಿಲ್ಲ. ಇವನ ಹತ್ರ ಇರುವ ಒಂದು ಕನ್ನಡಕವನ್ನ ಕೊಟ್ಟು ನೋಡಿ ಇದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ವರ್ಕ್ ಅನ್ನ ಮಾಡುವಂತಹ ಒಬ್ಬ ಪೊಲೀಸ್ನದ್ದು, ಅಂದ್ರೆ ನನ್ನ ಸೀನಿಯರ್ ಆಗಿರುವ ನಾಥನ್ ಅನ್ನುವ ನಿಮ್ಮ ಚೇಲ ಇದ್ದಾನೆ ಅಲ್ವಾ, ಅವ್ರದೇ ಕನ್ನಡಕ ನನ್ಗೆ ಆ ಜಾಕಪ್ ನ ಸ್ಪಾಟ್ ಅಲ್ಲಿ ಸಿಕ್ತು ಅನ್ನೋದಾಗಿ ಹೇಳ್ತಾನೆ. ಅಷ್ಟೇ ಇದನ್ನ ಕೇಳುವ ಚೀಫ್ ಗೆ ಏನನ್ನ ಹೇಳ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ, ಆ ಲೆವೆಲ್ಗೆ ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ. ನೋಡು ನಾನು ಆಲ್ರೆಡಿ ಪ್ರೆಸ್ ಅವ್ರಿಗೆ ಆನ್ಸರ್ ಅನ್ನ ಕೊಟ್ಟು ಸಾಕಾಗಿದ್ದೀನಿ, ಇವಾಗ ನೀನು ಕೂಡ ತುಂಬಾನೇ ಕ್ವಶನ್ ಗಳನ್ನ ಕೇಳಿ ನನ್ನ ತಲೆಯನ್ನ ತಿನ್ಬೇಡ. ಸರಿ ಇವಾಗೇನು ಆ ಜಾಕಪ್ ಅನ್ನ ಹಿಡಿಯೋದಿಕ್ಕೆ ನಿನ್ಗೆ ಪವರ್ ಅನ್ನ ಕೊಡ್ಬೇಕು ಅಲ್ವಾ, ತಗೋ ನಿನ್ಗೆ ಎಷ್ಟು ಪವರ್ ಅನ್ನ ಬೇಕೋ ಅಷ್ಟು ಪವರ್ ಅನ್ನ ತಗೋ, ಈ ಕೇಸನ್ನ ಸಾಲ್ವ್ ಮಾಡೋದಿಕ್ಕೆ ನಿನ್ಗೆ ಯಾವ ಕಂಟ್ರೋಲ್ ಬೇಕಾದ್ರೂ ಕೂಡ ಅದನ್ನ ತಗೊಂಡ್ಬಿಡು, ಬಟ್ ಆದ್ರೆ ಹೇಗಾದ್ರೂ ಮಾಡಿ ಆ ಜಾಕಪ್ ಅನ್ನ ಹಿಡ್ಕೋ ಅಂಡ್ ಎಲ್ಲಾ ಅಪ್ಡೇಟ್ ಗಳನ್ನ ನನ್ಗೆ ಕೊಡ್ತಾ ಇರು ಅನ್ನೋದಾಗಿನೇ ಹೇಳ್ತಾನೆ. ಸೊ ಈ ಮಾತನ್ನ ಕೇಳುವ ನಮ್ಮ ಮ್ಯಾಕ್ಸ್ ಕೂಡ ತುಂಬಾನೇ ಹ್ಯಾಪಿ ಆಗ್ತಾನೆ, ಯಾಕಂದ್ರೆ ಇವಾಗ ಪೂರ್ತಿಯಾದ ಕಂಟ್ರೋಲ್ ಸಿಕ್ಬಿಟ್ಟಿದೆ ಅಲ್ವಾ. ಆದ್ರಿಂದ ಸೀದಾ ಇವನ ಅಸಿಸ್ಟೆಂಟ್ ಆಗಿರುವ ಜುಕಾನ ಹತ್ರಕ್ಕೆನೆ ಬಂದು ಈ ವಾರ್ನಿ ಜಾಕಪ್ ಮತ್ತೆ ಆ ಕಂಟೈನರ್ಗಳು ಈ ಮೂರಕ್ಕೂ ಯಾವ ಕನೆಕ್ಷನ್ ಇದೆ ಆದಷ್ಟು ಬೇಗ ತಿಳ್ಕೊನೋದಾಗಿ ಹೇಳ್ತಾನೆ. ಅದೆಲ್ಲ ಓಕೆ, ಸರಿಸುಮಾರು 3 ದಿನಗಳಿಂದ ನಾನು ಶರ್ಲಿಯನ್ನ ನೋಡಿಲ್ಲ, ಅವಳು ಏನಾದ್ರೂ ಎಲ್ಲಿಗೆ ಹೋದ್ಲು ಅನ್ನೋದಾಗಿ ಕೇಳ್ಬೇಕಾದ್ರೆ ಸರ್ ಅವರು ನನ್ಗೂ ಕೂಡ ಯಾವುದೇ ವಿಷಯಗಳನ್ನ ಹೇಳಿಲ್ಲ, ಮೇ ಬಿ ನಿಮ್ಗೆ ಇನ್ಫಾರ್ಮ್ ಮಾಡಿ ಎಲ್ಲೋ ಹೋಗಿದ್ದಾರೆ ಅಂತ ತಿಳ್ಕೊಂಡಿದ್ಯಾ ಅನ್ನೋದಾಗಿ ಜುಕಾ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇವರ ಹೈಯರ್ ಆಫೀಸರ್ ಆಗಿರುವ ನಾಥನ್ ಅನ್ನ ತೋರಿಸ್ತಾರೆ. ಅಂಡ್ ಈ ನಾಥನ್ಗೆ ಇವಾಗ ಜಾಕಪ್ಪನೇ ಕಾಲ್ ಅನ್ನ ಮಾಡಿ ನಾನು ಮಾಡಿರುವ ಕ್ರೈಮ್ ಗಳಿಗೆ ನನ್ನ ಮಗನಿಗೆ ಶೂಟ್ ಅನ್ನ ಮಾಡಿದೀರಾ, ಬಟ್ ಆದ್ರೆ ಅವನು ಯಾವುದೇ ರೀತಿ ಇಲ್ಲಿಗಲ್ ಕೆಲ್ಸಗಳನ್ನ ಮಾಡಿಲ್ಲ, ಸೊ ದಯವಿಟ್ಟು ಅವನನ್ನ ರಿಲೀಸ್ ಅನ್ನ ಮಾಡ್ಬಿಡಿ, ಬದಲಾಗಿ ನಿಮ್ಮನ್ನ ಮೀಟ್ ಮಾಡೋದಿಕ್ಕೆ ನಾನೇನೆ ಬರ್ತೀನಿ ಅನ್ನೋದಾಗಿ ಹೇಳ್ಕೊತಾನೆ. ಇದನ್ನ ಕೇಳುವ ನಾಥನ್ ಕೂಡ ನಿನ್ನ ಮಗನಿಗೆ ಶೂಟ್ ಅನ್ನ ಮಾಡಿದ್ದು ನಾನಲ್ಲ, ಬಟ್ ಆದ್ರೆ ಯಾರು ಶೂಟ್ ಮಾಡಿದ್ರು ಅನ್ನೋದು ನನ್ಗೆ ಚೆನ್ನಾಗಿನೇ ಗೊತ್ತಿದೆ, ಸೊ ಅದನ್ನ ತಿಳ್ಕೋಬೇಕು ಅಂದ್ರೆ ಇವತ್ತು ಸಂಜೆ ಡಾಕ್ಯು ಅನ್ನುವ ಒಂದು ಪಬ್ಗೆ ಬಂದು ಮೀಟ್ ಆಗು, ಅಲ್ಲಿ ನಿನ್ಗೆ ಎಲ್ಲಾ ವಿಷಯಗಳನ್ನ ಹೇಳ್ತೀನಿ ಅಂತ ನಾಥನ್ ಹೇಳ್ಕೊತಾನೆ. ಇನ್ನೊಂದ್ ಕಡೆಯಲ್ಲಿ ಎಡ್ವರ್ಡ್ ರಿಪೇರಿ ಮಾಡೋಣ ಹಾಗೆ ಗೆಟಪ್ ಅನ್ನ ಹಾಕೊಂಡು ಅದೇ ನಾಥನ್ ಡಾಕ್ಯು ಅನ್ನುವ ಒಂದು ಪಬ್ ನಲ್ಲಿ ಮೀಟ್ ಆಗೋದಿಕ್ಕೆ ಹೇಳಿದ್ದ ಅಲ್ವಾ, ಅದೇ ಪಬ್ ನ ಒಳಗಡೆ ಬಂದು ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ಒಂದು ಗನ್ ಅನ್ನ ಒಂದು ಟೇಬಲ್ ನ ಕೆಳಗಡೆ ಫಿಟ್ ಅನ್ನ ಮಾಡಿ ಬರ್ತಾನೆ. ಈ ಕಡೆ ನೋಡಿದ್ರೆ ನಮ್ಮ ಮ್ಯಾಕ್ಸ್ ಈ ಜಾಕಪ್ ಅನ್ನ ಹಿಡಿಲೇಬೇಕು ಅಂತ ಅದೇ ಈ ಜಾಕಪ್ ಅವನ ಮಗನ ಮನೆಗೆ ಬಂದು ಬಚ್ಚಿಟ್ಕೊಂಡು ಪೊಲೀಸ್ನವರ ಕಥೆಯನ್ನ ಮುಗಿಸ್ತಾ ಅಲ್ವಾ, ಸೊ ಅದೇ ಮನೆ ಒಳಗಡೆ ಬಂದು ಎಲ್ಲವನ್ನ ಎನ್ಕ್ವೈರಿ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಸೊ ಅದೇ ರೀತಿ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇರ್ಬೇಕಾದ್ರೆ ಇವನ ಕಾಲಲ್ಲಿ ಜೋರಾಗಿನೇ ನೋವೋದಿಕ್ಕೆ ಶುರುವಾಗುತ್ತೆ, ಆದ್ರಿಂದ ಒಂದು ಜಾಗದಲ್ಲಿ ಕುಳಿತುಕೊಂಡು ಮಲಗಿ ಬಿಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಚೀಫ್ ಕೂಡ ಇಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ನೋಡ್ಬೇಕಾದ್ರೆ ನಮ್ಮ ಮ್ಯಾಕ್ಸ್ ಬೇರೆ ಮಲಗಿ ನಿದ್ರೆಯನ್ನ ಮಾಡ್ತಾ ಇದ್ದಾನೆ ಅಲ್ವಾ. ಏನೋ ನೀನು ನಿನ್ನ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಕಳ್ಸಿದ್ರೆ ಇಲ್ಲಿ ಬಂದು ವಾಶ್ರೂಮ್ ಒಳಗಡೆ ಮಲ್ಕೊಂಡು ನಿದ್ರೆಯನ್ನ ಮಾಡ್ತಾ ಇದ್ಯಾ, ಎದ್ದೋಳು ನಿನಗಾಗಿ ಒಂದು ವಿಷಯವನ್ನ ತಂದಿದ್ದೀನಿ ಅಂತ ಒಂದು ಸೀಕ್ರೆಟ್ ಆದ ವಿಷಯವನ್ನ ಹೇಳ್ತಾನೆ. ನೀನು ಸೀನಿಯರ್ ಆಫೀಸರ್ ಆಗಿರುವ ನಾಥನ್ ಬಗ್ಗೆ ಹೇಳಿದೆ ಅಲ್ವಾ, ಆದ್ರಿಂದ ಅವನ ಬಗ್ಗೆ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಇವತ್ತು ಸಂಜೆ ಆ ನಾಥನ್ ಡಾಕ್ಯು ಅನ್ನುವ ಒಂದು ಪಬ್ ನಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನ ಮೀಟ್ ಮಾಡೋದಿಕ್ಕಾಗಿ ಹೋಗ್ತಾ ಇದ್ದಾನೆ. ಒಂದ್ ವೇಳೆ ಅವನು ಜಾಕಪ್ ಅಂದ್ರೆ ಈ ಬಾರಿ ಮಾತ್ರ ಅವನನ್ನ ಬಿಡ್ಲೇಬೇಡ, ಎಲ್ರನ್ನೂ ಕೂಡ ಅರೆಸ್ಟ್ ಅನ್ನ ಮಾಡ್ಕೊಂಡು ಎಳ್ಕೊಂಡು ಬಂದ್ಬಿಡು ಅನ್ನೋದಾಗಿ ಹೇಳ್ತಾರೆ. ಸೊ ನಮ್ಮ ಮ್ಯಾಕ್ಸ್ ಕೂಡ ಸರಿ ಓಕೆ ಅನ್ನೋದಾಗಿನೇ ಆ ಪಬ್ ನ ಕಡೆಗೆನೆ ಬರ್ತಾನೆ. ಅಂಡ್ ಅದೇ ರೀತಿ ಆ ಜಾಕಪ್ ಕೂಡ ಆ ಪಬ್ ನ ಒಳಗಡೆಗೆ ಬರ್ಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡ್ ಗಳು ಇವನನ್ನ ಚೆಕ್ ಮಾಡಿ ಒಳಗಡೆಗಾಗಿನೇ ಬಿಡ್ತಾರೆ.
ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಪಬ್ನ ಒಳಗಡೆ ಯಾರನ್ನುವೆ ಇರಲ್ಲ. ಆದ್ರೆ ಈ ನಾಥನ್ ಅನ್ನುವ ಸೀನಿಯರ್ ಆಫೀಸರ್ ವಾರ್ನಿಯ ಜೊತೆ ಸೇರ್ಕೊಂಡು ಎಲ್ಲಾ ಗನ್ಗಳನ್ನ ಜಾಯಿಂಟ್ ಅನ್ನ ಮಾಡ್ಕೊಂಡು ಸೂಪರ್ ಆಗಿನೇ ರೆಡಿ ಆಗ್ತಾ ಇದ್ದಾರೆ. ಹೊರಗಡೆ ನಮ್ಮ ಮ್ಯಾಕ್ಸ್ ಕೂಡ ಒಂದು ವಿಂಡೋವನ್ನ ಒಡೆದು ಹಾಕಿ ಅದ್ರ ಮುಖಾಂತರ ಈ ಪಬ್ನ ಒಳಗಡೆಗೆ ಎಂಟ್ರಿಯನ್ನ ಕೊಡ್ತಿದ್ದಾನೆ. ಈ ಕಡೆ ಒಳಗಡೆ ಬರ್ತಾ ಇರುವ ಜಾಕಬ್ಗೆ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಒಂದ್ ವೇಳೆ ಈ ಪೊಲೀಸ್ನವರೆಲ್ಲ ಸೇರ್ಕೊಂಡು ನನ್ನನ್ನ ಹಿಡಿಯೋದಿಕ್ಕೆ ಟ್ರಾಪ್ ಅನ್ನ ಮಡಗಿದಾರೋ ಹೇಗೆ ಅಂತ. ಅಂಡ್ ಇದೇ ರೀತಿ ಯೋಚನೆ ಮಾಡ್ಕೊಂಡು ಒಳಗಡೆ ಬರ್ಬೇಕಾದ್ರೆ ಈ ಜಾಕಬ್ ನ ಎದುರುಗಡೆಗೆ ನಮ್ಮ ಮ್ಯಾಕ್ಸ್ ಬಂದು ನಿಂತ್ಕೋತಾನೆ. ಅಂಡ್ ಇವಾಗ ನಮ್ಮ ಮ್ಯಾಕ್ಸ್ ಕೂಡ ಗನ್ನನ್ನೇ ತೆಗೆದು ಕಂಟ್ರೋಲಿಗೆನೆ ತಗೋತಾನೆ ಈ ಜಾಕಬ್ ಅನ್ನ. ಅಂಡ್ ಅದೇ ರೀತಿ ಜಾಕಬ್ ಕೂಡ ಸರೆಂಡರ್ ಆಗುವ ರೀತಿನೇ ಪಟ್ ಅಂತ ಜಂಪ್ ಮಾಡಿ ಒಂದು ಪಿಲ್ಲರ್ ನ ಹಿಂದೆ ಬಂದು ಬಚ್ಚಿಟ್ಕೊಳ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಗನ್ಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದ ಆ ನಾಥನ್ ಮತ್ತೆ ವಾರ್ನಿ ಇಬ್ಬರೇ ಬಂದು ನಮ್ಮ ಮ್ಯಾಕ್ಸ್ ಶೂಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ಜಾಕಪ್ ಕೆಳಗಡೆಗೆ ನೆಗ್ದು ಅಲ್ಲಿಂದ ಎಸ್ಕೇಪ್ ಆಗೋದಿಕ್ಕೆ ನೋಡ್ತಾನೆ. ಅಂಡ್ ಈ ವಿಷಯ ತಿಳ್ಕೊಳ್ಳುವ ನಮ್ಮ ಮ್ಯಾಕ್ಸ್ ಇವನನ್ನ ಮಾತ್ರ ಬಿಡ್ಲೇಬಾರ್ದು ಅಂತ ಆ ಜಾಕಪ್ ಅನ್ನ ಫಾಲೋ ಮಾಡ್ಕೊಂಡೇ ಬರ್ತಾನೆ. ಅಂಡ್ ಇವಾಗ ಸೀನಿಯರ್ ಆಫೀಸರ್ ಆಗಿರುವ ನಾಥನ್ ನಮ್ಮ ಮ್ಯಾಕ್ಸ್ ಅನ್ನ ಫಾಲೋ ಮಾಡ್ತಾನೆ. ಅಂಡ್ ಈ ವಾರ್ನೆ ಜಾಕಬ್ಗೆ ಶೂಟ್ ಮಾಡೋದಿಕ್ಕಾಗಿ ಫಾಲೋವನ್ನ ಮಾಡ್ತಾನೆ. ಇದ್ರ ಮಧ್ಯೆ ಇಲ್ಲಿ ನಡೀತಾ ಇರುವ ವಿಷಯ ಎಡ್ವರ್ಡ್ಗೂ ಕೂಡ ಗೊತ್ತಾಗಿ ಒಂದು ವ್ಯಾನ್ ಅನ್ನ ತಂದು ಮೇನ್ ಶೆಲ್ಟರ್ ಅನ್ನ ಒಡೆದಾಕೋದಿಕ್ಕಾಗಿ ನೋಡ್ತಾ ಇದ್ದಾನೆ. ಅಂಡ್ ಒಳಗಡೆ ನೋಡಿದ್ರೆ ಒಬ್ಬರನ್ನ ಫಾಲೋ ಮಾಡ್ಕೊಂಡು ಮತ್ತೊಬ್ಬರು ಶೂಟ್ ಮಾಡೋದಿಕ್ಕಾಗಿನೇ ಬರ್ತಿದ್ರು ಅಲ್ವಾ. ಅದೇ ರೀತಿ ಜಾಕಬ್ ಕೂಡ ಅಲ್ಲಿಂದ ಎಸ್ಕೇಪ್ ಆಗೋದಿಕ್ಕಾಗಿ ನೋಡ್ತಿರ್ಬೇಕಾದ್ರೆ ಅದೇ ಎಡ್ವರ್ಡ್ ಮುಂಚೆಗೆನೆ ಬಂದು ಒಂದು ಗನ್ ಅನ್ನ ಬಚ್ಚಿ ಮಡಗಿದ್ದ ಅಲ್ವಾ. ಅದೇ ಗನ್ ಇವಾಗ ಜಾಕಬ್ ನ ಕೈಗೆ ಸಿಗೋದ್ರಿಂದ ಸೀದಾ ಗನ್ ಅನ್ನ ಎತ್ಕೊಂಡು ಸೀನಿಯರ್ ಆಫೀಸರ್ ಆಗಿರುವ ನಾಥನ್ ಕಥೆಯನ್ನ ಮುಗಿಸಿ ಹಾಕ್ತಾನೆ. ಅಂಡ್ ಈ ಕಡೆ ನೋಡಿದ್ರೆ ಎಡ್ವರ್ಡ್ ಚೈನನ್ನೆಲ್ಲ ಕಟ್ಟಿ ಆ ಶೆಲ್ಟರ್ ಅನ್ನ ಬಡಿಯೋದಿಕ್ಕಾಗಿ ನೋಡ್ತಿದ್ದ ಅಲ್ವಾ. ಸೊ ಫೈನಲಿ ಆ ಮೇನ್ ಶೆಲ್ಟರ್ ಅನ್ನ ಬಡ್ದಾಕಿದ್ದಾನೆ. ಅಂದ್ರೆ ಈ ಜಾಕಬ್ ಇವಾಗ ಸೂಪರ್ ಆಗಿನೇ ಎಸ್ಕೇಪ್ ಆಗಿ ಇಲ್ಲಿಂದ ಹೋಗ್ಬಹುದು. ಬಟ್ ಆದ್ರೆ ಇದೇ ಟೈಮ್ ನಲ್ಲಿ ಇನ್ನವೇ ಒಳಗಡೆ ಶೂಟ್ ನಡೀತಾ ಇತ್ತು ಅಲ್ವಾ. ಆದ್ರಿಂದ ಈ ವಾರ್ನೆ ಮತ್ತೆ ನಮ್ಮ ಮ್ಯಾಕ್ಸ್ ಇಬ್ಬರ ನಡುವೆ ಶೂಟಿಂಗು ನಡೀತಾ ಇದೆ. ಸೊ ಇಬ್ಬರ ನಡುವೆ ಒಂದು ಮಾಸ್ ಆಗಿರುವ ಫೈಟ್ ನಡೀತಾ ಇರ್ಬೇಕಾದ್ರೆ ನಮ್ಮ ಮ್ಯಾಕ್ಸ್ ಸೋತೋಗುವಂತ ಸಿಚುವೇಶನ್ ಬಂದ್ಬಿಡುತ್ತೆ. ಅಂಡ್ ಇದನ್ನ ನೋಡುವ ಜಾಕಬ್ ಕೂಡ ಅವನ ಗನ್ ಅನ್ನ ತೆಗೆದು ವಾರ್ನೆಗೆ ಬುಲೆಟ್ ಅನ್ನ ಫೈರ್ ಮಾಡಿ ನಮ್ಮ ಮ್ಯಾಕ್ಸ್ ಅನ್ನ ಕಾಪಾಡ್ತಾನೆ. ಆ ನಂತರ ನಮ್ಮ ಮ್ಯಾಕ್ಸ್ ಅನ್ನವೇ ಕರ್ಕೊಂಡು ಇವನ ವ್ಯಾನ್ ಒಳಗಡೆಗಾಗಿನೇ ಬರ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಕಥೆಯಲ್ಲಿ ದೊಡ್ಡದಾದ ಟ್ವಿಸ್ಟ್ ಬಂದ್ಬಿಟ್ಟಿದೆ. ಪೊಲೀಸ್ನವರೇನೆ ನಮ್ಮ ಮ್ಯಾಕ್ಸ್ ಗೆ ಶೂಟ್ ಅನ್ನ ಮಾಡೋದಿಕ್ಕೆ ನೋಡ್ತಾ ಇದ್ದಾರೆ. ಬಟ್ ಆದ್ರೆ ನಮ್ಮ ಮ್ಯಾಕ್ಸ್ ಇಲ್ಲಿವರೆಗೂ ಕಳ್ಳನನ್ನ ಹಿಡಿಯೋದಿಕ್ಕಾಗಿ ನೋಡ್ತಿದ್ದ ಅಲ್ವಾ. ಇವಾಗ ಅದೇ ಕಳ್ಳನಾಗಿರುವ ಜಾಕಪ್ ನಮ್ಮ ಮ್ಯಾಕ್ಸ್ ಅನ್ನ ಕಾಪಾಡಿದಾನೆ. ಅಂಡ್ ಇವಾಗ ಎಡ್ವರ್ಡ್, ಜಾಕಪ್ ಮತ್ತೆ ನಮ್ಮ ಮ್ಯಾಕ್ಸ್ ಮೂರು ಜನರುವೆ ಕಷ್ಟವನ್ನ ಪಟ್ಟು ಈ ಜಾಗದಿಂದ ಎಸ್ಕೇಪ್ ಆಗ್ತಾರೆ. ಅದೇ ರೀತಿಯಾಗಿ ಇವರು ಟ್ರಾವೆಲ್ ಅನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಮ್ಯಾಕ್ಸ್ ಈ ಜಾಕಪ್ ಅನ್ನ ಹಿಡಿಯೋದಿಕ್ಕಾಗಿ ಹಲವಾರು ವರ್ಷಗಳಿಂದ ಕಷ್ಟ ಪಡ್ತಿದ್ದ ಅಲ್ವಾ. ಆದ್ರಿಂದ ಇವಾಗ ಜಾಕಬ್ಗೆ ಒಡ್ದು ಹಿಡ್ಕೊಳ್ಳೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಕೋಪವನ್ನ ಮಾಡ್ಕೊಳ್ಳುವ ಜಾಕಬ್ ಕೂಡ ಹೇಗಿದ್ರೆ ಇವನ ಕಾಲ್ಗೆ ಬುಲೆಟ್ ಅನ್ನ ಫೈರ್ ಮಾಡಿ ಗಾಯ ಆಗಿತ್ತು ಅಲ್ವಾ. ಅದ್ರ ಮೇಲೆನೆ ಒಂದು ಪಂಚನ ಕೊಟ್ಟು ಕೆಳಗಡೆಗಾಗಿ ಬೀಳಿಸ್ತಾನೆ ನಮ್ಮ ಮ್ಯಾಕ್ಸ್ ಅನ್ನ. ನಂತರ ಒಂದು ಗನ್ನನ್ನೇ ತೋರಿಸಿ, ನೋಡು ನಿನ್ನ ಪೊಲೀಸ್ನವರ ಟೀಮೇ ನಿನ್ನ ಕಥೆಯನ್ನ ಮುಗಿಸೋದಿಕ್ಕೆ ನೋಡಿದೆ. ಆದ್ರೂ ಕೂಡ ನಾನು ನಿನ್ನ ಪ್ರಾಣವನ್ನ ಕಾಪಾಡಿದ್ದೀನಿ. ಆದ್ರಿಂದ ಸೈಲೆಂಟ್ ಆಗಿ ನನ್ನ ಮಗನ ಹತ್ರಕ್ಕಾಗಿನೇ ಕರ್ಕೊಂಡೋಗು, ಇಲ್ಲಾಂದ್ರೆ ನಿನ್ನ ಕಥೆಯನ್ನ ಮುಗಿಸ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಮ್ಯಾಕ್ಸ್ ನ ಹತ್ರ ಕೂಡ ಬೇರೆ ದಾರಿ ಇಲ್ದೆ ಈ ಜಾಕಪ್ ಅನ್ನ ಕರ್ಕೊಂಡು ಡೈರೆಕ್ಟ್ ಆಗಿ ಹಾಸ್ಪಿಟಲ್ ನ ಒಳಗಡೆಗಾಗಿನೇ ಬರ್ತಾನೆ. ಜನರಲ್ ವಾರ್ಡ್ ಗೆ ಕರ್ಕೊ ಹೋಗ್ದಿರಾ ಡೈರೆಕ್ಟ್ ಆಗಿ ಪೋಸ್ಟ್ ಮಾರ್ಟಮ್ ನಡೆಯುವ ಜಾಗಕ್ಕೆನೆ ಬರ್ತಾರೆ. ಯಾಕಂದ್ರೆ ಜಾಕಪ್ ನ ಮಗ ಆಲ್ರೆಡಿ ತೀರೋಗ್ಬಿಟ್ಟಿದ್ದಾನೆ ಅಲ್ವಾ. ಸೊ ಈ ವಿಷಯವನ್ನ ತಿಳ್ಕೊಳ್ಳುವ ಜಾಕಪ್ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ಮ್ಯಾಕ್ಸ್ ಅವನ ಕಥೆಯನ್ನ ಮುಗ್ಸೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಇವನ ಮಗನ ಕಥೆಯನ್ನ ಮುಗಿಸ್ತಿರೋದು ನಮ್ಮ ಮ್ಯಾಕ್ಸ್ ಅಲ್ಲ ಅಲ್ವಾ. ಆದ್ರಿಂದ ನಮ್ಮ ಮ್ಯಾಕ್ಸ್ ಗೆ ಏನನ್ನುವೆ ಮಾಡದೆ ಸೈಲೆಂಟ್ ಆಗಿನೇ ಬಿಟ್ಬಿಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಮ್ಯಾಕ್ಸ್ ನ ಅಸಿಸ್ಟೆಂಟ್ ಆಗಿರುವ ಜುಕಾ ಯಾವುದೋ ಒಂದು ಬಾಡಿಯನ್ನ ತಗೊಂಡು ಈ ಕಡೆಗೆನೆ ಬರ್ತಿರ್ತಾರೆ. ಸೊ ಈ ಜಾಕಪ್ ಅನ್ನ ನೋಡುವ ಜುಕಾ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಅವನ ಪಕ್ಕದಲ್ಲಿರುವ ಒಬ್ಬ ಎಂಪ್ಲಾಯ್ಗೆ ಆದಷ್ಟು ಬೇಗ ಪೊಲೀಸ್ನವರ ಫೋರ್ಸ್ ಅನ್ನ ಇಲ್ಲಿಗೆ ಕರೆದ್ಬಿಡು, ಇವತ್ತು ಮಾತ್ರ ಈ ಜಾಕಪ್ ಅನ್ನ ನಾವು ಬಿಡೋ ಹಾಗಿಲ್ಲ ಅನ್ನೋದಾಗಿನೇ ಹೇಳ್ತಾನೆ. ಇದನ್ನ ಕೇಳುವ ಜಾಕಪ್ ಕೂಡ ನಮ್ಮ ಮ್ಯಾಕ್ಸ್ ಗೆ ಇವನ ಬಾಯನ್ನ ಮುಚ್ಕೊಂಡಿರೋಕೆ ಹೇಳು, ಇಲ್ಲಾಂದ್ರೆ ಎಲ್ಲರ ಕಥೆಯನ್ನೇ ಮುಗಿಸ್ತೀನಿ ಅಂತ ಹೇಳ್ತಾನೆ. ಅಂಡ್ ಇದನ್ನ ಕೇಳುವ ಜುಕಾ ಕೂಡ ಕೋಪ ಮಾಡ್ಕೊಂಡು ಜಾಕಪ್ ನ ಮೇಲೆ ಶೂಟ್ ಮಾಡೋದಿಕ್ಕೆ ಬರ್ತಾನೆ. ಬಟ್ ಆದ್ರೆ ಸರಿಯಾದ ಟೈಮಿಗೆ ನಮ್ಮ ಮ್ಯಾಕ್ಸ್ ಅಟ್ಯಾಕ್ ಅನ್ನ ಮಾಡಿ ಆ ಜುಕಾ ಅವನನ್ನ ಅನ್ಕಾನ್ಶಿಯಸ್ ಮಾಡಿ ಕೆಳಗಡೆಗೆನೆ ಬೀಳಿಸ್ತಾನೆ. ಅಂಡ್ ಇದೇ ಗ್ಯಾಪ್ ನಲ್ಲಿ ಜುಕಾ ಒಂದು ಬಾಡಿಯನ್ನ ತಗೊಂಡು ಬರ್ತಿದ್ದ ಅಲ್ವಾ. ಆ ಬಾಡಿಯ ಕೈ ಮೇಲೆ ಕೆಲವು ಟ್ಯಾಟೂಗಳಿರೋದನ್ನ ನಮ್ಮ ಮ್ಯಾಕ್ಸ್ ನೋಡ್ಬಿಡ್ತಾನೆ. ಅಂಡ್ ಆ ಟ್ಯಾಟೂಗಳು ಇದ್ದದ್ದು ನಮ್ಮ ಶರ್ಲಿಯ ಬಾಡಿಯಲ್ಲಿ. ಸೊ ಇದನ್ನ ತಿಳ್ಕೊಂಡು ಶಾಕ್ ನಲ್ಲಿ ಆ ಬಟ್ಟೆಯನ್ನ ತೆಗೆದು ನೋಡ್ಬೇಕಾದ್ರೆ ಅಲ್ಲಿ ಡೆಡ್ ಬಾಡಿಯಾಗಿ ಬಿದ್ದಿರೋದು ನಮ್ಮ ಶರ್ಲಿನೇ. ಅಷ್ಟೇ ಇದನ್ನ ನೋಡುವ ನಮ್ಮ ಮ್ಯಾಕ್ಸ್ ಗೆ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಆದ್ರಿಂದ ನಮ್ಮ ಜಾಕಪ್ ಮ್ಯಾಕ್ಸ್ ಅನ್ನ ಕರ್ಕೊಂಡು ಹೊರಗಡೆಗಾಗಿನೇ ಬರ್ತಾನೆ. ಆಕ್ಚುಲ್ ಆಗಿ ನನ್ನ ಮಗನಿಗೆ ಶೂಟ್ ಅನ್ನ ಮಾಡಿದ್ದು ಯಾರು,
ನಿನ್ನ ಸೀನಿಯರ್ ಆಫೀಸರ್ ಆಗಿರುವ ನಾಥನ್ನ ಇಲ್ಲ ವಾರ್ನೆನ ಇಲ್ಲ ಶರ್ಲಿನ ಯಾರು ನನ್ನ ಮಗನ ಕಥೆಯನ್ನ ಮುಗಿಸಿದ್ದು ಅನ್ನೋದಾಗಿ ಕೇಳ್ತಾನೆ. ಸೊ ನಮ್ಮ ಮ್ಯಾಕ್ಸ್ ಕೂಡ ಅವತ್ತು ಬಿಲ್ಡಿಂಗ್ ನ ಒಳಗಡೆ ನನ್ನನ್ನ ಸಾಯಿಸೋದಕ್ಕೆ ಅವಕಾಶ ಸಿಕ್ಕಿದ್ರೆ ಕೂಡ ಏನಕ್ಕಾಗಿ ನನ್ನ ಕಥೆಯನ್ನ ಮುಗಿಸ್ದೆ ಹಾಗೇನೆ ಬಿಟ್ಟೆ. ಒಂದ್ ವೇಳೆ ಅವತ್ತು ನನ್ನ ಕಥೆಯನ್ನ ಮುಗಿಸಿದ್ರೆ ಇವತ್ತು ಇಂಥ ಸಿಚುವೇಶನ್ ಬರ್ತಿರ್ಲೇ ಇಲ್ಲ. ನಿನ್ನ ಮಗ ಕೂಡ ನಿನ್ನ ಜೊತೆಯಾಗಿನೇ ಇರ್ತಿದ್ದ ಅಂಡ್ ನನ್ನ ಶರ್ಲಿ ಕೂಡ ಇವತ್ತು ನೆಮ್ಮದಿಯಾಗಿನೇ ಬದುಕಿರ್ತಿದ್ಲು ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ಎಲ್ಲಾ ಕೆಲ್ಸಗಳನ್ನ ಮಾಡಿರೋದು ಕನ್ಫರ್ಮ್ ಆಗಿ ಗೊತ್ತಾಗ್ಬಿಟ್ಟಿದೆ. ನನ್ನ ಸೀನಿಯರ್ ಆಫೀಸರ್ ಆಗಿರುವ ನಾಥನು ಮತ್ತೆ ವಾರ್ನೆ ಹಾಗೆ ಇವರ ಜೊತೆ ನಮ್ಮ ಚೀಫ್ ಕೂಡ ಕೈಯನ್ನ ಜೋಡ್ಸಿರ್ಬಹುದು ಅನ್ನೋ ಡೌಟ್ ಕೂಡ ಇದೆ. ಈ ಎಲ್ಲಾ ವಿಷಯಗಳು ನನ್ಗೆ ಗೊತ್ತಾಗ್ಬಿಡುತ್ತೆ ಅಂತ ನನ್ನನ್ನವೇ ಕೂಡ ಕೊಳ್ಳೋದಿಕ್ಕಾಗಿನೇ ನೋಡಿದ್ದಾರೆ. ಅದು ಅಲ್ಲದೆ ಶರ್ಲಿಯ ಕೈ ಮೇಲೆ ಒಂದು ಕಂಟೈನರ್ ನ ಡೀಟೇಲ್ಸ್ ಇರೋದನ್ನ ನೋಡಿದೀನಿ. ಅವಳ ಕೈಯಲ್ಲಿ ಯಾವ್ದೋ ಒಂದು ಡೀಟೇಲ್ಸ್ ಅನ್ನ ಬರ್ದು ಮಡಗಿದೆ ಅಂದ್ರೆ ಖಂಡಿತ ಲೊಕೇಶನ್ ಅಲ್ಲಿ ಯಾವ್ದೋ ಒಂದು ರಹಸ್ಯ ಇರ್ಲೇಬೇಕು. ಸೊ ಅದನ್ನ ಫಾಲೋ ಮಾಡಿ ನೋಡೋಣ, ಏನಾದ್ರೂ ಗೊತ್ತಾಗುತ್ತೆ ಅನ್ನೋದಾಗಿ ಹೇಳ್ತಾನೆ. ಸೊ ಆ ಜಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ವಾರ್ನೆ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅಂತ ಡೈರೆಕ್ಟ್ ಆಗಿ ವಾರ್ನೆ ಅವನ ಮನೆಗೆನೆ ಬರ್ತಾರೆ. ಅದೇ ಟೈಮಿಗೆ ವಾರ್ನೆ ಕೂಡ ಅವರ ಮನೆ ಒಳಗಡೆಗೆನೆ ಬರ್ತಾನೆ. ಬಟ್ ಆದ್ರೆ ಈ ವಾರ್ನೆಗೆ ಒಬ್ಬಳು ಅಜ್ಜಿ ಇದ್ಲು ಅಲ್ವಾ, ಅವಳಿಗೆ ನಮ್ಮ ಎಡ್ವರ್ಡ್ ಗನ್ನನ್ನ ಪಾಯಿಂಟ್ ಮಾಡ್ಕೊಂಡು ನಿಂತಿರ್ತಾನೆ. ಅಂಡ್ ವಾರ್ನೆಯನ್ನ ನೋಡುವ ನಮ್ಮ ಟೀಮ್ ನವರು ಕೂಡ ಬಾ ವಾರ್ನೆ, ನಿನ್ನನ್ನ ಮೀಟ್ ಮಾಡಿ ತುಂಬಾನೇ ದಿನಗಳಾಗ್ಬಿಟ್ಟಿದೆ ಅಲ್ವಾ, ಹೇಗಿದ್ಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಅಜ್ಜಿ ಕೂಡ ವಾರ್ನೆ ನಿನ್ನ ಫ್ರೆಂಡ್ಸ್ ಗಳು ತುಂಬಾನೇ ಒಳ್ಳೆಯವ್ರು, ನೋಡು ಎಷ್ಟೊಂದು ಪ್ರೀತಿಯಿಂದ ನನ್ನನ್ನ ಮಾತಾಡ್ತಾ ಇದ್ದಾರೆ ಅನ್ನೋದಾಗಿ ಹೇಳ್ತಾಳೆ. ಬಟ್ ಆದ್ರೆ ಅಜ್ಜಿಗೆ ಗೊತ್ತಿರ್ತಾ ಇಲ್ಲ ಅವಳನ್ನ ಗನ್ ಪಾಯಿಂಟಿಗೆ ತಗೊಂಡಿದ್ದಾರೆ ಅಂತ. ಸೊ ಇದನ್ನ ನೋಡುವ ವಾರ್ನೆ ಕೂಡ ಅವನ ಕೈಯಲ್ಲಿರುವ ಗನ್ನನ್ನ ವಾಪಸ್ಸು ಅವನ ಜಾಕೆಟ್ ಒಳಗಡೆಗಾಗಿನೇ ಮಡಿಕೊಳ್ತಾನೆ. ಅಂಡ್ ಇವಾಗ ನಮ್ಮ ಜಾಕಬ್ ಕೂಡ ನನ್ನ ಮಗನಿಗೆ ಏನಕ್ಕೆ ಶೂಟ್ ಮಾಡ್ದೆ ಅನ್ನೋದಾಗಿ ಕೇಳ್ಬೇಕಾದ್ರೆ ಆಕ್ಚುಲ್ ಆಗಿ ವಾರ್ನೆ ಒಬ್ಬ ಎಕ್ಸ್ ಮಿಲಿಟರಿ ಮ್ಯಾನ್ ಅಂತ ಹೇಳಿದೆ ಅಲ್ವಾ. ಸೊ ಫೈಟಿಂಗ್ ಸ್ಕಿಲ್, ಗನ್ ಶೂಟಿಂಗ್ ಸ್ಕಿಲ್ ಎಲ್ಲನೂ ಸೂಪರ್ ಆಗಿ ಗೊತ್ತಿದೆ. ಸೊ ಜಾಕೆಟ್ ಒಳಗಡೆ ಬಚ್ಚಿ ಮಡಗಿರುವ ಗನ್ ಅನ್ನ ತೆಗೆದು ಯಾರಿಗೂ ಗೊತ್ತಾಗದೆ ಇರುವ ಹಾಗೆ ಶೂಟ್ ಅನ್ನ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಇವನ ಅಜ್ಜಿಯನ್ನ ಕಂಟ್ರೋಲಿಗೆ ತಗೊಂಡಿರುವಂತಹ ಎಡ್ವರ್ಡ್ ಅನ್ನೇ ಶೂಟ್ ಮಾಡ್ಬಿಡುತ್ತೆ. ಅಂಡ್ ಇವಾಗ ಮತ್ತೆ ಎಲ್ಲರ ನಡುವೆ ಒಂದು ಮಾಸ್ ಆಗಿರುವ ಶೂಟ್ ಔಟ್ ನಡೆಯುತ್ತೆ. ಅಂಡ್ ಫೈನಲಿ ವಾರ್ನಿ ಅವನ ಕಾಲಿಗೆ ಬುಲೆಟ್ ಗಳೆಲ್ಲ ಬೀಳೋದ್ರಿಂದ ನಮ್ಮ ಮ್ಯಾಕ್ಸು ವಾರ್ನಿಯ ಮೇಲೆ ಕಂಟ್ರೋಲ್ ಅನ್ನ ತಗೋತಾನೆ. ಆ ನಂತರ ಇವರ ಜೊತೆ ಚೀಫ್ ಕೂಡ ಕೈಯನ್ನ ಜೋಡಿಸಿರಬಹುದು ಅಂತ ಡೌಟ್ ಬಂದಿತ್ತು ಅಲ್ವಾ. ಆದ್ರಿಂದ ವಾರ್ನಿ ಅವನ ಕೈಯಲ್ಲಿ ಚೀಫ್ ಗೆನೆ ಕಾಲ್ ಅನ್ನ ಮಾಡಿಸಿ ಇವತ್ತು ರಾತ್ರಿ ಕಂಟೈನರ್ ಗಳಿರುವ ಜಾಗದಲ್ಲಿ ಮೀಟ್ ಆಗೋದಿಕ್ಕಾಗಿನೇ ಹೇಳ್ತಾನೆ. ಸೊ ಇದನ್ನ ಕೇಳುವ ಚೀಫ್ ಕೂಡ ರಾತ್ರಿ ಹೊತ್ತು ಸೆಕ್ಯೂರಿಟಿ ಇರೋದಿಲ್ಲ, ಸೊ ನಾನು ಬರೋದಿಲ್ಲ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ಟೀಮ್ ಅವರು ಅಷ್ಟೊಂದು ಸಿಂಪಲ್ ಆಗಿ ಬಿಡಲ್ಲ ಅಲ್ವಾ, ಆದ್ರಿಂದ ಚೀಫ್ ಗೆ ಹೆದರಿಸೋದಿಕ್ಕಾಗಿನೇ ಹೇಳ್ತಾರೆ. ಅಂದ್ರೆ ನೀನು ಬಂದು ನನ್ನನ್ನ ಭೇಟಿಯನ್ನ ಮಾಡಿಲ್ಲ ಅಂದ್ರೆ ನಾವು ಮಾಡಿರುವ ಕರ್ಮ ಕಾಂಡಗಳ ಬಗ್ಗೆ ಪೊಲೀಸ್ನವರಿಗೆ ಹೇಳಿ ನಿನ್ನನ್ನುವೆ ಕೂಡ ಜೈಲಿಗೆ ಕಳಿಸ್ತೀನಿ ಅನ್ನೋದಾಗಿನೇ ಹೆದರಿಸೋದಿಕ್ಕೆ ಹೇಳ್ತಾರೆ. ಸೊ ಅದೇ ರೀತಿ ಹೇಳ್ಬೇಕಾದ್ರೆ ಸರಿ ಓಕೆ ಅಂತ ಚೀಫ್ ಕೂಡ ಕಾಲ್ ಅನ್ನ ಕಟ್ ಮಾಡ್ತಾನೆ. ಅಂಡ್ ಇವಾಗ ಈ ಚೀಫ್ ಕೂಡ ಡೈರೆಕ್ಟ್ ಆಗಿ ಜೀನಾ ಅನ್ನುವ ಲೇಡಿ ಹತ್ರಕ್ಕೆ ಬರ್ತಾನೆ. ವಾರ್ನೆ ಇವಾಗ ಕಾಲ್ ಅನ್ನ ಮಾಡಿ ಕಂಟೈನರ್ ಹತ್ರ ಬರೋದಿಕ್ಕಾಗಿ ಹೇಳಿದಾನೆ. ಏನಕ್ಕೆ ಅಂತ ನಿನ್ಗೇನಾದ್ರೂ ಗೊತ್ತಾನೋದಾಗಿ ಕೇಳ್ಬೇಕಾದ್ರೆ ಆ ಲೇಡಿ ಕೂಡ ನನ್ಗೆ ಏನೇ ಗೊತ್ತಿಲ್ಲ ಅಂತ ಆ ಜಾಗದಿಂದಾನೇ ಹೋಗ್ಬಿಡ್ತಾಳೆ. ಸೊ ಇವಾಗ ಈ ಚೀಫು ಆ ಜಾಗಕ್ಕೆ ಹೋಗೋದನ್ನ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಅಂದ್ರೆ ಎಲ್ಲಾ ಪೊಲಿಟಿಷಿಯನ್ ಗಳು ಪೊಲೀಸ್ನವರು ಎಲ್ಲರೂ ಒಂದಾಗಿನೇ ಸೇರ್ಕೊಂಡಿದ್ದಾರೆ. ಅಂಡ್ ಆ ಚೀಫು ಅಲ್ಲಿಗೆ ಬರೋದಕ್ಕಿಂತ ಮುಂಚೆ ವಾರ್ನಿಯನ್ನ ಕರ್ಕೊಂಡು ನಮ್ಮ ಮ್ಯಾಕ್ಸ್ ಮತ್ತೆ ಜಾಕಪ್ ಇಬ್ಬರು ಆ ಜಾಗಕ್ಕೆನೆ ಬರ್ತಾರೆ. ಅಂಡ್ ಅದೇ ರೀತಿ ನಮ್ಮ ಶರ್ಲಿ ಅವಳ ಕೈ ಮೇಲೆ ಒಂದು ಕಂಟೈನರ್ ನ ಡೀಟೇಲ್ಸ್ ಇತ್ತು ಅಲ್ವಾ, ಅದೇ ಕಂಟೈನರ್ ನ ಹತ್ರಕ್ಕಾಗಿ ಬಂದು ನೋಡ್ಬೇಕಾದ್ರೆ ಅದ್ರ ಒಳಗಡೆ ಫಾರಿನ್ ಇಂದ ಬಂದಿರುವ ತುಂಬಾನೇ ಪವರ್ಫುಲ್ ಆದ ವೆಪನ್ ಗನ್ಸ್ ಗಳನ್ನೆಲ್ಲ ಮಡಗಿದ್ದಾರೆ. ಸೊ ಇದನ್ನ ನೋಡುವ ನಮ್ಮ ಮ್ಯಾಕ್ಸ್ ಗೆ ಎಲ್ಲನೂ ಅರ್ಥವಾಗ್ಬಿಡುತ್ತೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಚೀಫ್ ಕೂಡ ಇಲ್ಲಿಗೆ ಎಂಟ್ರಿ ಕೊಡ್ಬೇಕಾದ್ರೆ ಅವನು ಬರ್ತಿದ್ದಾಗೇನೆ ಅವನ ಗಾಡಿಗೆ ಮತ್ತೊಂದು ವೆಹಿಕಲ್ ನಿಂದ ಗುದ್ದಿ ಆ ಚೀಫ್ ಅನ್ನ ಇವರ ಕಂಟ್ರೋಲ್ ಗೆನೆ ತಗೋತಾರೆ. ಆ ನಂತರ ಚೀಫ್ ಕೂಡ ಸರಿಯಾಗಿನೇ ಬಡ್ದು ನಮ್ಮ ಜಾಕಪ್ ಒಂದು ಕಂಟೈನರ್ ನ ಮೇಲ್ಗಡೆಗಾಗಿನೇ ಬರ್ತಾನೆ. ಅಂಡ್ ಇವಾಗ ಈ ಮೂವಿಯ ದೊಡ್ಡದಾದ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅಂದ್ರೆ ನಾರ್ಮಲ್ ಆಗಿ ಮೇಯರ್ ಎಲೆಕ್ಷನ್ ನಡೆಯುತ್ತೆ ಅಲ್ವಾ, ಅದ್ರಲ್ಲಿ ಜೀನಾ ಅನ್ನುವ ಲೇಡಿ ಇವರ ಕಡೆಯ ಕ್ಯಾಂಡಿಡೇಟ್ ಅನ್ನ ನಿಲ್ಸಿ ಗೆಲ್ಸೋದಿಕ್ಕಾಗಿನೇ ನೋಡಿದಾಳೆ. ಯಾಕಂದ್ರೆ ವಾರ್ನೆ ಒಬ್ಬ ಎಕ್ಸ್ ಮಿಲಿಟರಿ ಮ್ಯಾನ್ ಅಲ್ವಾ, ಅವನ ಮುಖಾಂತರ ಫಾರಿನ್ ಇಂದ ಕೆಲವು ಗನ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಂಡು ಅದೇ ಗನ್ ಗಳನ್ನ ಬಳಸ್ಕೊಂಡು ಶೂಟ್ ಔಟ್ ಗಳನ್ನ ಮಾಡ್ಸೋದಿಕ್ಕೆ ಹಾಗೆ ಶೂಟ್ ಔಟ್ ಅನ್ನ ಮಾಡಿಸಿ ಸರ್ಕಾರವನ್ನ ಉಲ್ಟಾ ಪಲ್ಟಾ ಮಾಡೋದಿಕ್ಕಾಗಿನೇ ನೋಡಿದಾಳೆ. ಈ ರೀತಿ ಮಾಡೋದ್ರಿಂದ ಸಂಪೂರ್ಣ ದೇಶ ಇವರ ಕಂಟ್ರೋಲಿಗೆ ಬರುತ್ತೆ ಅಲ್ವಾ, ಅದೇ ಕಾರಣಕ್ಕೆ ಇಂತ ಒಂದು ದೊಡ್ಡದಾದ ಕೆಲ್ಸಕ್ಕಾಗಿನೇ ಕೈ ಹಾಕಿದ್ದಾರೆ. ಸೊ ಇದ್ರ ಜೊತೆಗೆ ಸೀನಿಯರ್ ಆಫೀಸರ್ ಆಗಿರುವ ನಾಥನ್, ವಾರ್ನೆ ಹಾಗೆ ಈ ಚೀಫ್ ಎಲ್ಲರೂ ಕೂಡ ಈ ಜೀನಾ ಅವಳ ಜೊತೆಯಾಗಿ ಕೈ ಜೋಡಿಸಿದ್ದಾರೆ. ಅಂಡ್ ಅದು ಅಲ್ಲದೆ ಒಂದು ಪಬ್ನ ಒಳಗಡೆ ಕೂಡ ಶೂಟ್ ಔಟ್ ಅನ್ನ ನಡೆಸಿದ್ರು ಅಲ್ವಾ, ಅಲ್ಲಿಗೆ ಈ ಚೀಫ್ ನಮ್ಮ ಮ್ಯಾಕ್ಸ್ ಅನ್ನ ಬೇಕು ಅಂತಾನೆ ಕಳ್ಸಿರೋದು. ಯಾಕಂದ್ರೆ ಅಲ್ಲಿ ನಡೆಯುವ ಶೂಟ್ ಔಟ್ ನಲ್ಲಿ ಮ್ಯಾಕ್ಸ್ ನ ಕಥೆಯನ್ನವೇ ಕೂಡ ಮುಗಿಸೋದಿಕ್ಕೆ. ಇದನ್ನ ತಿಳ್ಕೊಳ್ಳುವ ನಮ್ಮ ಮ್ಯಾಕ್ಸ್ ಈ ಚೀಫ್ ನ ಕಥೆಯನ್ನ ಮುಗಿಸೋದಿಕ್ಕಾಗಿ ನೋಡ್ತಾನೆ.
ಬಟ್ ಆದ್ರೆ ಇವನು ಹೈಯರ್ ಆಫೀಸರ್ ಆಗಿರೋದ್ರಿಂದ ಏನನ್ಬೆ ಮಾಡ್ದೆ ಸೈಲೆಂಟ್ ಆಗ್ತಾನೆ. ಇದನ್ನ ನೋಡುವ ಚೀಫು ಜೋರಾಗಿನೇ ನಗಾಡ್ಕೊಂಡು, ನೀವು ಆ ವಾರ್ನಿಯನ್ನ ಬಿಡದೆ ಅವನ ಕಥೆಯನ್ನ ಮುಗಿಸ್ಬೇಕಿತ್ತು, ಬಟ್ ಆದ್ರೆ ನೀವು ದೊಡ್ಡ ತಪ್ಪನ್ನ ಮಾಡ್ಬಿಟ್ರಿ. ಅವನು ನಾರ್ಮಲ್ ಆದ ಮಿಲಿಟರಿ ಮ್ಯಾನ್ ಅಲ್ಲ, ಬದಲಾಗಿ ಸ್ಪೆಷಲ್ ಫೋರ್ಸ್ ನಲ್ಲಿ ವರ್ಕ್ ಅನ್ನ ಮಾಡ್ತಿದ್ದ ಸೂಪರ್ ಮಿಲಿಟರಿ ಮ್ಯಾನು. ಸೊ ಇವಾಗ ನೋಡ್ಕೊಳ್ಳಿ ನಿಮ್ಮ ಗತಿ ಏನಾಗುತ್ತೆ ಅನ್ನೋದಾಗಿ ಹೇಳ್ಬೇಕಾದ್ರೆ, ಇದೇ ಟೈಮಿಗೆ ಸರಿಯಾಗಿ ಕಂಟೈನರ್ ನ ಒಳಗಡೆಯಿಂದ ತುಂಬಾ ಜನ ಗಾರ್ಡ್ಸ್ ಗಳು ಬಂದು ನಮ್ಮ ಮ್ಯಾಕ್ಸ್ ಗೆ ಶೂಟ್ ಅನ್ನ ಮಾಡೋದಿಕ್ಕಾಗಿ ನೋಡ್ತಾರೆ. ಅಂದ್ರೆ ಈ ವಾರ್ನೆ ಸಿಕ್ಕಾಕೊಂಡ್ಮೇಲೆ ಅವನ ಟೀಮ್ ಗೆ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕೊಟ್ಟು ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ಈ ಜಾಗಕ್ಕೆ ಕರ್ಸ್ಕೊಂಡಿದ್ದಾನೆ. ಅಂಡ್ ಇವಾಗ ಕಂಟೈನರ್ ನ ಮೇಲೆ ನಿಂತಿರುವ ನಮ್ಮ ಜಾಕ ಕೂಡ ಫೈರ್ ಮಾಡೋದಿಕ್ಕೆ ಶುರು ಮಾಡ್ಕೊಂಡು ಎಲ್ಲರ ನಡುವೆ ಮಾಸ್ ಆಗಿರುವ ಫೈಟು ಶುರುವಾಗುತ್ತೆ. ಅಂಡ್ ಸರಿಸುಮಾರು ಅರ್ಧ ಗಂಟೆಗಳವರೆಗೂ ಈ ಫೈಟು ನಡೆಯುತ್ತೆ. ಫೈನಲಿ ವಾರ್ನೆ ಅವನ ಕಥೆಯನ್ನುವೆ ಮುಗಿಸಿ ಅವನ ಎಲ್ಲಾ ಗ್ಯಾಂಗ್ ನ ಕಥೆಯನ್ನುವೆ ಮುಗಿಸ್ತಾರೆ. ಅಂಡ್ ಇವಾಗ ಕೊನೆಯದಾಗಿ ಉಳ್ದಿರ್ತಾ ಇರೋದು ನಮ್ಮ ಜಾಕಪ್, ಮ್ಯಾಕ್ಸ್ ಮತ್ತೆ ಈ ಚೀಫ್. ನಮ್ಮ ಮ್ಯಾಕ್ಸ್ ಅಂತೂ ಈ ಹೈಯರ್ ಆಫೀಸರ್ ನ ಕಥೆಯನ್ನ ಮುಗಿಸಲ್ಲ, ಬಟ್ ಆದ್ರೆ ನಮ್ಮ ಜಾಕಪ್ ಅಷ್ಟೊಂದು ಈಸಿಯಾಗಿ ಬಿಡ್ತಾನ. ನನ್ನ ಮಗ ಸಾಯೋದಿಕ್ಕೆ ನೀವೆಲ್ಲರೂ ಕಾರಣ, ಸೊ ನಿಮ್ಮ ಕಥೆಯನ್ನವೇ ಕೂಡ ನಾನು ಮುಗಿಸ್ತೀನಿ ಅಂತ ಆ ಸೀನಿಯರ್ ಆಫೀಸರ್ ಗೆ ಶೂಟ್ ಅನ್ನ ಮಾಡ್ಬಿಡ್ತಾನೆ. ಇದನ್ನ ನೋಡುವ ನಮ್ಮ ಮ್ಯಾಕ್ಸ್ ಕೂಡ ಕೋಪ ಮಾಡ್ಕೊಂಡು ಜಾಕಪ್ ನ ಕಥೆಯನ್ನ ಮುಗಿಸೋಣ ಅನ್ನೋದಾಗಿ ಗನ್ ಅನ್ನ ಹಿಡಿತಾನೆ. ಬಟ್ ಆದ್ರೆ ಈ ಜಾಕಪ್ ಗಿಂತ ದೊಡ್ಡದಾಗಿ ಇಲ್ಲಿಗಲ್ ಅನ್ನ ಮಾಡಿರೋದು ನಮ್ಮ ಪೊಲೀಸ್ನವರ ಟೀಮ್ ಅಲ್ವಾ, ಆದ್ರಿಂದ ಜಾಕಪ್ ಅನ್ನ ಜಾಗದಿಂದ ಹೋಗೋದಿಕ್ಕಾಗಿನೇ ಬಿಟ್ಬಿಡ್ತಾನೆ. ಸೊ ಅದೇ ರೀತಿ ನಮ್ಮ ಜಾಕಪ್ ಕೂಡ ಸೂಪರ್ ಆಗಿನೇ ಎಸ್ಕೇಪ್ ಆಗ್ತಾನೆ. ನಂತರ ಈ ಜಾಗಕ್ಕೆ ಪೊಲೀಸ್ನವರ ಫೋರ್ಸ್ ಕೂಡ ಬರ್ಬೇಕಾದ್ರೆ ನಮ್ಮ ಹೀರೋ ಕೂಡ ಅವನ ಹ್ಯಾಂಡ್ ಗಳನ್ನ ರೈಸ್ ಮಾಡಿ ಇಲ್ಲಿ ಕ್ರಿಮಿನಲ್ ಗಳನ್ನ ಹಿಡಿಯೋದಿಕ್ಕಾಗಿ ಒಂದು ಶೂಟ್ ಔಟ್ ನಡಿಬೇಕಾದ್ರೆ ಅದ್ರ ನಡುವೆ ನಮ್ಮ ಚೀಫ್ ಕೂಡ ತೀರೋಗ್ಬಿಟ್ರು ಅನ್ನೋದಾಗಿನೇ ಹೇಳ್ತಾನೆ. ಆಕ್ಚುಲ್ ಆಗಿ ನಮಗೆಲ್ರಿಗೂ ಒಂದು ಡೌಟು ಬಂದ್ಬಿಟ್ಟಿದೆ, ಇಲ್ಲಿ ನಿಜವಾದ ಕ್ರಿಮಿನಲ್ ಜಾಕಪ್ ಅಥವಾ ಪೊಲೀಸ್ ಗಳ ಟೀಮ್ ಅನ್ನೋದಾಗಿ. ಸೊ ನಿಮ್ಗೇನ್ ಅನ್ಸುತ್ತೆ ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಜಾಕಪ್ ಒಂದು ಬ್ಯಾಂಕ್ ಅನ್ನ ಲೂಟಿ ಮಾಡಿ ಅವನ ಮಗನ ಕಥೆಯನ್ನ ಮುಗ್ಸಿರೋರ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ನಿಂತ್ಕೋತಾನೆ. ಬಟ್ ಆದ್ರೆ ಪೊಲೀಸ್ನವರು ಮತ್ತೆ ಪೊಲಿಟಿಷಿಯನ್ ಗಳು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಇಲ್ಲಿಗಲ್ ಕೆಲಸಗಳನ್ನ ಮಾಡಿ ಸಂಪೂರ್ಣ ದೇಶವನ್ನ ಕಂಟ್ರೋಲಿಗೆ ತಗೊಳ್ಳೋದಿಕ್ಕಾಗಿ ನೋಡ್ತಾರೆ. ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಜಾಕಪ್ ಗಿಂತ ಪೊಲೀಸ್ನವರು ಮತ್ತೆ ಪೊಲಿಟಿಷಿಯನ್ ಗಳೇ ದೊಡ್ಡ ಕ್ರಿಮಿನಲ್ ರೀತಿಯಾಗಿ ಕಾಣಿಸ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಮರೆಯದೆ ಅದ್ಭುತವಾದ ಮೂವಿಗಳನ್ನ ನೋಡ್ಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.